ಬಾಡೆಗೆ ಮನೆಯದೋ ಬ್ಯಾಡಂದರ ಒಂದದೇನ ಹೋಗಬೇಕ ಹೊಂಟ ತಾಟೋ ಹಾಳ ಮಾಡಬ್ಯಾರೆ ಇದನ್ನ ದಯವಿಟ್ಟ ಉಳಸೋದು ಬೇಕಾಟೋ ಬಾಡಿಗೆ ಮನೆದು ಬ್ಯಾಡಂದರ ಒಂದದೇನ ಹೋಗಬೇಕ ಹೊಂಟೋ ಕೈಲಾಸ ತ್ಯಾಳಗಿರುವ ಹೋವೇನ ತ್ವಾಟ ಹಾಳ ಮಾಡಬ್ಯಾಡ್ರಿ ಇದನ್ನ ದಯವಿಟ್ಟು ಬೇಕಾಟ ಬಾಡೆಗೆ ಮನೆಯದೋ ಬ್ಯಾಡಂದರ ಒಂದದೇನ ಹೋಗಬೇಕವ ಕೈಲಾಸ ಕೆಳಗಿರುವ ಹೂವಿನ ತ್ವಾಟ್ರೋ ಒಳಸದು ಬೇಕಾಟೋ ಮನೆಯದು ಬ್ಯಾಡಂದ್ರ ದಿನ ಹೋಗಬೇಕ ಹೊಂಟ್ವ ಎಂದು ನಾ ಸದ್ರೋಯಾಟ ನಾಕರ ಮಾಡಿದಾರ ಬೀಳ್ತಾವ ಏಟ ತಪ್ಪ ಬ್ಯಾಡೋ ರೋಟ ಮಂಗ ಮನಸ್ಸಿಗೆ ಮಚ್ಚಲೆ ಒಡದೋ ಗುರುಪಾದ ಮೋಟ ಕೈಲಾಸ ಕೆಳಗಿರುವ ಹೂವಿನ ತ್ವಾಟು ಹಾಳ ಮಾಡಬ್ಯಾಡ್ರಿ ನೀವು ದಯವಿಟ್ಟು ಉಳಿಸೋದು ಬೇಕಾಟೋ ಬಾಡಿಗೆ ಮನೆಯಿದು ಬ್ಯಾಡಂದ್ರ ಒಂದೇನ ಹೋಗಬೇಕ ಹೊಂಟ ಮುದ್ದಾಪುರ ಗ್ರಾಮದ ಪುಣ್ಯ ಪಾವನ ಕ್ಷೇತ್ರ. ಇದು ಮುದ್ದಾಪುರ ಅಲ್ರಿ ಗುರುಗಳ, ಮುದ್ದಾದಪುರ.
ಇಲ್ಲಿ ದೈವ ತೂಕ ಮಾಡ್ರಿ. ಸಿಂಪಿಗ್ಯಾನ್ ಪಾರ್ಟಿ ಹೆಚ್ಚೈತೋ ಏನ್ ಅವ್ವನ್ ಪಾರ್ಟಿ ಹೆಚ್ಚೈತಿ ನೋಡ್ರಿ ನಿಟ. ನಮ್ದ ಪಾರ್ಟಿ ಹಚ್ಚೈತ್ರಿ ಇಲ್ಲಿ. 3 ಗಂಟೆಗೆ ನೋಡ್ರಿ ನೀವು ಮೋತಿ ಮ್ಯಾಗ ಎಲ್ಲ ಒಣಗಿರ್ತೈತಿ ಮೋತಿ. ಯಾಕ್ರಿಪ್ಪ? ಯಾರ್ದ? ಸಿಂಪಿಗ್ಯಾಂದ. ಸಿಂಪಿಗ್ಯಾನ ಪಾರ್ಟಿ ರೀ. ಇದು ಒಂದು ಮಾತು ಹೇಳಿದ್ರಿ ಮಹಾರಾಜರು. ಏನ್ರಿಪ್ಪ ಅದು? ರಕ್ತ, ಮಾಂಸ, ಹಾ ಹಾ, ಚರ್ಮ, ಚರ್ಮ ಮತ್ತು ರೋಮ. ಹಾ ಹಾ, ಇದು ಕೊನೆಗೆ ಒಂದು ದಿನ ಏನಾಗ್ತದ ಅಂತಂದ್ರ ಸುಟ್ಟು ಭಸ್ಮ ಆಗ್ತದ ಅಂತ ಹೇಳಿದ್ರು. ಕಿಚ್ಚ ಕೊಟ್ರೆ ಸುಟ್ಟ ಭಸ್ಮ ಆಗ್ತದ. ಹಾ ಹಾ, ಸತ್ಯ ಅನ್ನುವಂತಾದ ನಮ್ಮ ಅಪ್ಪನ ಎಲ್ಲೋ ಒಂದೇ ಉಳಿತದ. ಹೌದಲ್ರಿ ಸರ? ಅಥವಾ ಮಣ್ಣಾಗ ಇದನ್ನ ಶವ ಸಂಸ್ಕಾರ ಮಾಡಿದ್ರ 3 ದಿನದಾಗ ಇದೆಲ್ಲ ಕೊಳತ ನಾಶ ಆಗಿ ಹೋಗ್ತದ. ನಮ್ಮ ಅಪ್ಪನ ಎಲ್ಲೋ ಒಂದೇ ಉಳಿತದ. ಅದೆಲ್ಲ ಬರೋಬರಿ ಕರೀ. ತಡಿ, ಹಾ ಹಾ, ಅಟ್ಟಟ್ಟ ಕೆವಾರ್ ಕ್ಲಿಯರ್ ಆಗ್ಬೇಕದು. ಸ್ವಚ್ಛ ಆಗ್ಬೇಕ್ರಿ. ಹಾ, ಆ ಮೂಲ್ಯಾಗಟ್ ಈ ಮೂಲ್ಯಾಗಟ್ ಅಲ್ಲೆಟ್ ಇಲ್ಲೆಟ್ ಸಾರಿಸ್ಬೇಡ. ಹಾ ಹಾ, ಸ್ವಚ್ಛ ಆಗ್ಬೇಕು ಮನಿ. ಹೌದಲ್ರಿ ಸರ? ಇದು ನಿನ್ನಪ್ಪ ಈ ಪೃಥ್ವಿ, ಆಪ, ತೇಜ, ವಾಯು, ಆಕಾಶ ಎಂಬ ಪಂಚಮಹಾಭೂತದ ಶರೀರ ಹುಟ್ಟಿಸಬೇಕಾದ್ರೆ ನಿನ್ನಪ್ಪ ಮೊದಲ ನನ್ನ ಕಡೆ ಕಡ್ನ ತಗೊಂಡು ಹೋಗ್ಯಾನ ಇದನ್ನ. ಹಾ ಹಾ, ಅದನ್ನ ಮಾಡ್ತಾರ ನೋಡ್ರಿ ನಮ್ ಕಡೆ. ಹಾ, ಇದನ್ನ ಕಡ್ನ ತಗೊಂಡು ಹೋಗ್ಯಾನ. ಹಾ, ಗಂಗಾನ ಕಡೆ ಬಂದ ನೀರು ಓದಾನ, ಭೂದೇವಿ ಕಡೆ ಬಂದ ಮಣ್ಣು ಓದಾನ, ಹೌದು. ವಾಯುದೇವನ ಕಡೆ ಹೋಗಿ ಗಾಳಿ ತಂದಾನ. ಹೌದಲ್ರಿ ಸರ್? ಹಿಂಗ 5 ಮಂದಿ ಕಡೆ ಹೋಗಿ 5 ವಸ್ತುಗಳನ್ನ ತಗೊಂಡು ಬಂದಾನ. ಖರೆ ಐತಲ್ರಿ? ಇಲ್ಲಿ ಪದ್ಯ ಏನ್ ನಡೆದದ? ಕೈಲಾಸ ಕೆಳಗಿರೋ ಹೂ. ಕೈಲಾಸ ಕೆಳಗಿರುವ ಹೂವಿನ ತೋಟ. ಹೌದು. ಕೈಲಾಸ ಅಂದ್ರೆ ಎಲ್ಲದ? ಮ್ಯಾಲದರಿ. ಇದೇ ಒಂದು ಶರೀರ ಅನ್ನುವಂತದ ಕೈಲಾಸ ಅಲ್ಲ, ಇಲ್ಲದ ಕೈಲಾಸ. ಇದ್ರ ಕೆಳಗಿರುವಂತ ಇದೊಂದು ಹೂವಿನ ತೋಟ. ಹೌದ್ರಿ ಸರ? ಇದನ್ನ ಹಾಳು ಮಾಡ್ಬ್ಯಾಡ್ರಿ. ಹಾ ಹಾ, ಕುಡಿದು ಕುಡಿರಿ, ಕುಡಿಲಾರ್ದು ಕುಡಿಬ್ಯಾಡ್ರಿ. ತಿನ್ನೋದು ತಿನ್ರಿ, ತಿನ್ನೋದು ತಿನ್ರಿ. ತಿನ್ಲಾರ್ದಂತ ತಿನ್ನಾಕ ಹೋಗ್ಬ್ಯಾಡ್ರಿ. ಯಾರಿಗೆ ಹೇಳ್ದೈತಿ ಅದನ್ನ? ಸಿಂಪಿಗ್ಯಾನ ಪಾರ್ಟಿ ಅವ್ರಿಗೆ. ಹತ್ ಇದನ್ನೆಲ್ಲ ಸಿಂಪಿಗ್ಯಾನ ಪಾರ್ಟಿ ಅವ್ರಿಗೆ ಹೇಳ್ದೈತಿ. ಹೌದಲ್ರಿ ಸರ? ಕೈಲಾಸ ಕೆಳಗಿರುವ ಹೂವಿನ ತೋಟ ಹಾಳ ಮಾಡಬೇಡ್ರಿ. ಇದನ್ನ ದಯವಿಟ್ಟು ಇದನ್ನ ಉಳಿಸುದು ಬಿಕ್ಕಟ್ಟು. ಹೌದು. ಬಾಡಿಗೆ ಮನಿ ಇದು ಬ್ಯಾಡಂದ್ರ ಒಂದು ದಿನ ಹೋಗಬೇಕ ಹೊಂಟು. ಒಂದು ದಿನ ಐತೇರಿ ಅದು. ಇಷ್ಟು ದಿವಸಕ್ಕೆ ಹೋಗಿ ಇದನ್ನ ಕಡ್ನ ತೀರಿಸ್ತೀನತ್ತ ಭೂದೇವಿಗೆ ಗಂಗಾದೇವಿಗೆ ಮಾತು ಕೊಟ್ಟ ನಿಮ್ಮ ಅಪ್ಪ ಇದನ್ನ ಓದಾನ. ಹೌದು. ಮಣ್ಣ ಕೊಡ್ಲಿ, ಇದಕ್ಕೆ ಬೆಂಕಿನೇ ಹಚ್ಚಲಿ. ಹಾ, ಮಣ್ಣಿಂದ ಮಣ್ಣಿಗೆ ಹೋಗ್ತದ, ನೀರಿಂದ ನೀರಿಗೆ ಹೋಗ್ತದ, ಗಾಳಿಯಿಂದ ಗಾಳಿಗೆ ಹೋಗ್ತದ. ನಿಂದ ಅನ್ನುವಂಥದ್ದು ಏನೈತಿಲ್ಲ ನಿನ್ನ ಹತ್ತಿಕ ಇರ್ತೈತಿ. ಅದೆಲ್ಲಿ ಹೋಗತ್ ಮತ್ತೆ ನಿಮ್ಮ ಅಪ್ಪನ ಹತ್ತಿಕ್ ಹೋಗತ್ತೇನ? ಎಲ್ಲಿ ಹೋಗೋದೈತಿ? ಎಲ್ಲಿ ಹೋಗುದಿಲ್ರಿಪ್ಪ. ಹಿಂಗ ಐತಿ ಮಾತ. ಖರೆ ರೀ. ನೀನು ಬಾಳ ಚಂದ ವಿಷಯ ನಡೆದೈತಿ. ಇಲ್ಲಿ 4 ಮಂದಿ ಅದಾರ ನಮ್ಮ ಅವುಗಳು ಎದಿಗೆ ಕನಕಾಚ್ಕೊಂಡು ಕೂತಾರ. ಹೌದಾ? ನಾವು ಎದ್ದು ಹೋದ್ರ ನನ್ನ ಮಗನಿಗೆ ಹೆಸರು ಬಟ್ಟ ಬರ್ತದತ್ತ ನಮ್ಮ ಅವುಗಳು ಕೂತಾರಲ್ಲ. ನಿಮಗ 101 ಸಾರಿ ಯವ ನಂದ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಹೇಳುತ್ತಾ. ಈ ಸಿಂಪಿಗ್ಯಾನ ಸುದ್ದಿ ಈ ಪಾಳ್ಯದಾಗ ಏನ್ ಹೇಳಲಿ? ಅವನ ದೋತ್ರ ಗಾಳಿ ಹಿಂಗದ, ಹಿಂಗ ಬೇವಿನ ಗಿಡ ಮ್ಯಾಗಿಂದ ಹಾರಿ ಹೋಗ್ಬೇಕು ಗಾಳಿಗೆ. ಲಕ್ಷ ಕೊಟ್ಟ ಕೇಳ್ರಿ ನೀವ. ಎಟ್ಟೆಟ್ಟು ಮಂದಿ ಸಿಂಪಿಗ್ಯಾನ ಪಾರ್ಟಿ ಅವ್ರು ಎದ್ದು ಹೋಗ್ತಾರ ಹೋಗ್ಲಿ. ಇದು ಬೆಳಗಿನ 6 ಗಂಟೆವರೆಗೆ ಅವನ ಧ್ವಜ ಹಿಂಗೆ ಹಾರ್ತಿರ್ಬೇಕಿದು. ಹೌದಲ್ರಿ? ವಿಷಯ ಲಕ್ಷ ಕೊಟ್ಟ ಕೇಳ್ರಿ. ಬಹಳ ಚಂದ ನಡೆದ ಒಂದು ಮಾತು ಹೇಳಿದ್ರಿ ಮಹಾರಾಜರು. ಅದ ಆಯ್ತ್ರಿ. ಇಲ್ಲಿ ಯಾರು ಗುಡ್ಯಾಗ ಗದ್ಲ ಮಾಡ್ಬೇಡ್ರಿ. ಹೋಣ ಗುರುಗಳ ಒಂದು ಮಾತು ಹೇಳಿದ್ರು. ಹಾ, ಹಿಂದಿನ ತೂರಕ್ಕೆ ಇನ್ನೊಂದು ಮಾತು ಹೇಳಿದ್ರು. ಅವ್ರು ಏನ್ರಿಪ್ಪ ಅದು? ರಾಮದೇವರ ಮಡದಿ ಸೀತಾದೇವಿ. ಹಾ ಹಾ, ರಾಮದೇವರ ಮಡದಿ ಸೀತಾದೇವಿ ಪಂಚವಟ್ಟಿಯಲ್ಲಿ ಹುಲ್ಲು ಚಪ್ಪರ ಹಾಕೊಂಡು ಜೀವನ ಮಾಡ್ತಿದ್ರು. ಮಾಡ್ತಿದ್ರಲ್ರಿಪ್ಪ. ರಾವಣಾಸೂರ ಭಾವ ಆಗಿ ಭಿಕ್ಷಕ್ಕೆ ಬಂದಿದ್ದ. ಹೌದಾ? ಮಾಯದ ಚಿಗರಿ ಬೆನ್ನ ಹತ್ತಿ ರಾಮ್ ಹೋಗಿದ್ದ. ಹಾ ಹಾ, ಲಕ್ಷ್ಮಣ 7 ಮಂಡಲ ಕೊರೆದಿಟ್ಟಿದ್ದ. ಆ ರಾವಣಾಸೂರ ಭಿಕ್ಷಕ್ಕೆ ಬಂದಂತ ಪ್ರಸಂಗದೊಳಗ ಗಂಡಗ ಬಿಟ್ಟು ರಾವಣಾಸೂರನ ಬೆನ್ನ ಹತ್ತಿ ಮರ್ಯಾದೆ ಕಳೆದಿ ಗಂಡಂದ ನೀನು ಜನ್ಮಕ್ಕೆ ನಾಚಿಕೆ ಬರಬಾರ್ದೇನು? ಹಾ ಹಾ, ಈ ನೀನ್ ಮಾಡಿಟ್ಟು ಎತ್ತ ಕೇಳಿದ್ರಿ ಮಹಾರಾಜರು. ಕೇಳರಲ್ರಿಪ್ಪ. ಅಟ್ಟ ನಿಮ್ಮ ಅವನಲ್ಲಿ ಶಕ್ತಿ ಇತ್ತಂದ್ರೆ ರಾವಣಾಸೂರನ ಸುಟ್ಟು ಭಸ್ಮ ಮಾಡ್ಬೇಕಾಗಿತ್ತಲ್ಲ. ಹಾ ಹಾ, ಹಿಂಗ ಹೇಳನಿಲ್ರಿ? ಹಿಂಗ ಮಹಾರಾಜರು ಮಾತಾಡಿರಲ್ರಿ? ಹೇಳರಿ. ಇಲ್ಲಿ ಕೇಳ್ರಿ ವಿಷಯ ಹೆಂಗ್ರಿಪ್ಪ? ಆಕೆ ಸೀತಾದೇವಿ ಮನಸ್ಸು ಮಾಡಿದ್ರ
ಹಾ ಹಾ ಹಿಂಗ ಅಂಗೈಯಾಗಿ ಹಿಡಿದು ಊದಿ ಬಿಡ್ತಿದ್ಲು ನಿಮ್ಮನ್ನ ಬೂದಿ ಮಾಡಿ. ಖರೆ ಅದಕ್ಕ ನಿನ್ನ ಅಪ್ಪ ಕಾರಣ ಅದಾನ. ಹೌದಲ್ರಿ ಸರ. ನಾ ಮೊದಲ ಹೇಳಿನಿ, ಹೆಣ್ಣು ಒಲೆದರೆ ನಾರಿ, ಮುನಿದರೆ ಮಾರಿ, ಸ್ವರ್ಗಕ್ಕೆ ಹೋಗಲು ದಾರಿ. ಹಾ ಹಾ ಸೀತಾದೇವಿ ಯಾಕೆ ರಾವಣಾಸುರಗ ಸುಟ್ಟಿಲ್ಲ, ಯಾಕೆ ಬಿಟ್ಟಾಳು? ಅದು ಮೊದಲ್ ತಿಳ್ಕೊಬೇಕಾಗ್ಯದ್ರಿಪ್ಪ. ರಾಮನ ಮರ್ಯಾದೆ ಗಂಡನ ಮರ್ಯಾದೆ ಕಳ್ದಾರತ್ತ ನೀವು ಹೇಳಿಲ್ಲ. ಹಾ ಹಾ ಮಹಾರಾಜ ನಿಮಗೊಂದು ಮಾತು ಹೇಳ್ತೀನಿ, ಮರ್ಯಾದೆ ಕಳೆದಿಲ್ಲ ಯಾವ ಹೆಣ್ಮಕ್ಳು ಅಂತ ಕೆಲಸ ಎಂದು ಮಾಡುದಿಲ್ಲ. ಹೊಟ್ಟೆ ಮಾಡಂಗಿಲ್ರಿಪ್ಪ ಅವರು. ಯಾಕ ಸೀತಾದೇವಿ ರಾವಣಾಸುರಗ ಸುಡ್ಲಿಲ್ಲ? ಯಾಕೆ ಸುಡ್ಲಿಲ್ರಿಪ್ಪ? ಈ ಅರಣ್ಯಕ್ಕೆ ಬರೋಕ್ಕಿಂತ ಮೊದಲು, ವನವಾಸಕ್ಕೆ ಬರೋಕ್ಕಿಂತ ಮೊದಲು ಅಯೋಧ್ಯೆ ಪಟ್ಟಣದೊಳಗ ರಾಮನ ತಂದೆ ದಶರಥ ಎಂತ ಶಕ್ತಿ ಇತ್ತು ಸೀತಾನಲ್ಲಿ ಅಂತಂದ್ರ ಆದಿಶಕ್ತಿ ಅವತಾರ. ಹೌದ್ರಿ ಸರ. ಆ ದಶರಥ ರಾಜ ತಿಳ್ಕೊಂಡ, ಏನಂತಾರಿಪ್ಪ? ರಾಮನ ಮಡದಿ ಸೀತಾ, ಲಕ್ಷ್ಮಣ ಮಡದಿ ಊರ್ಮಿಳಾ, ಭರತ ಶತ್ರುಘ್ನರ ಮಡದಿಯರು, ಹಿಂಗ 4 ಮಂದಿ ಸ್ವಸ್ತ್ಯಾರನ್ನ ಮನಿ ಕರ್ಕೊಂಡು ಬಂದಿನಿ. ಹಾ ಹಾ ಯಾವ್ಯಾವ ಸ್ವಸ್ತ್ಯಾರಲ್ಲಿ ಎಂತ ಶಕ್ತಿ ಅದನ್ನ ನೋಡ್ಬೇಕಂತೇಳಿ ದಶರಥ ರಾಜ ತೀರ್ಮಾನ ಮಾಡಿದ. ಹೌದಾ? ಇವತ್ತೇನ್ ಮಾಡಿದ? ಏನ್ರಿಪ್ಪ? ಶತ್ರುಘ್ನನ ಮಡದಿ ಕಡೆಯಿಂದ, ಯವ ನೀನೇ ಊಟಕ್ಕೆ ಹಾಕೊಂಡು ಬಾ ಅಂತಂದ. ಹೌದಾ? 1ನೇ ದಿವಸ ಸಣ್ಣ ಮಗನ ಮಡದಿ ಊಟಕ್ಕೆ ಹಾಕೊಂಡು ಬಂದ್ಲು. ಹೌದಾ? 2ನೇ ದಿವಸ ಭರತನ ಮಡದಿ ಊಟಕ್ಕೆ ಹಾಕೊಂಡು ಬಂದ್ಲು. ಹಾ ಹಾ 3ನೇ ದಿವಸ ಲಕ್ಷ್ಮಣ ಮಡದಿ ಊಟಕ್ಕೆ ಹಾಕೊಂಡು ಬಂದ್ಲು. ಬಂದಾಳಲ್ರಿಪ್ಪ? ಅವ್ರು ಬರುವಂತ ಪದ್ಧತಿ ಹೆಂಗಿತ್ತು? ಹೆಂಗ್ರಿಪ್ಪ? ಒಂದ್ ಸಲ ತಂದ ಅಡ್ಡನಿಗೆ ಇಡ್ತಿದ್ರು, ಹಾ ಒಂದ್ ಸಲ ತಂದು ತುಂಬಿ ಚರಿಗೆ ಇಡ್ತಿದ್ರು, ಹೌದಾ? ಒಂದ್ ಸಲ ತಂದು ಊಟದ ಗಂಗಾಳ ಇಡ್ತಿದ್ರಲ್ರಿಪ್ಪ. ಆದಿಶಕ್ತಿ ಅವತಾರ ಸೀತಾದೇವಿದ 4ನೇ ದಿವಸಕ್ಕೆ ಪಾಳೆ ಬತ್ತು. ಹಾ ಹಾ ಅವಾಗ ಯವ್ವ ಸೀತಾ ಊಟಕ್ಕೆ ಹಾಕೊಂಡು ಬಾಯವ್ವ ಅಂದಾಗ ಸೀತಾದೇವಿ ಏನ್ ಮಾಡಿದ್ಲು? ಏನ್ರಿಪ್ಪ? ಅರಮನೆ ಒಳಗೆ ಹೋಗಿ ಊಟದ ಗಂಗಾಳ ರೆಡಿ ಮಾಡ್ಕೊಂಡು, ಹಾ ಹಾ ಎಡಗೈಯಾಗ ತುಂಬಿದ ಚರಿಗೆ ಬಲಗೈಯಾಗ ಊಟದ ಗಂಗಾಳ ತಗೊಂಡು ಬರತ್ತಿದ್ಲು. ಬರುವಂತ ಸಮಯದೊಳಗ, ಬರುವಂತ ಟೈಮ್ದಾಗ ಏನಾಯ್ತು? ಏನ್ರಿಪ್ಪ? ಗಾಳಿಗೆ ಹಾರಿ ಬಂದ ಊಟದ ಗಂಗಾಳದೊಳಗ ಇಟ್ಟು ಹುಲ್ಲು ಕಡ್ಡಿ ಬಿದ್ದು ಬಿಡ್ತೀರಿ. ಹೌದಾ? ಬಿದ್ದಂತ ಟೈಮ್ದೊಳಗ ಸೀತಾ ತಿಳ್ಕೊತಾಳ, ಕೈಯಾಗಿನ ಚರಿಗೆ ಕೆಳಗಿಟ್ರ ನನ್ನ ಮಾವ ಸಂಶಯ ತಿಳ್ಕೊತಾನ. ಹೌದಾ? ಊಟದ ಗಂಗಾಳ ಕೆಳಗಿಟ್ಟ, ಈ ಹುಲ್ಲು ಕಡ್ಡಿ ತೆಗದ್ನಂದ್ರ ಹಾದ್ಯಾಗ ಇಟ್ಟದಕ್ಕಾಗಿದು ಅಪಕ್ವ ಆಗ್ತದ. ಹೌದಲ್ರಿ ಸರ? ತಿಳ್ಕೊಂಡು ಆದಿಶಕ್ತಿ ಅವತಾರ ಇತ್ತು. 3ನೇ ಕಣ್ಣು ದೃಷ್ಟಿಸಿ ನೋಡಿದ್ಲು, ಅದು ಹುಲ್ಲು ಕಡ್ಡಿ ಸುಟ್ಟ ಬೂದಿ ಆಯ್ತು, ಉಸ್ಸತ್ತು ಊದಿ ಬಿಟ್ಲು. ಹಾ ಹಾ ಇದನ್ನ ದಶರಥ ರಾಜ ನೋಡಿದ. ಹಾ ಮಾತು ಘಾತ ಆಯ್ತಲ್ಲ. ಹೌದಾ? ಸೀತಾ ಅಂದ್ರ ಸಣ್ಣಕ್ಕೆಲ್ಲ. ಅಕಸ್ಮಾತ್ ಹುಲ್ಲು ಕಡ್ಡಿ ಮ್ಯಾಗಿನ ಸಿಟ್ಟ ನಾ ಮ್ಯಾಗ ನನ್ನ ಮುಂದೆ ಎಂದರೆ ಒಂದು ದಿನ ನನ್ನ ರಾಮನ ಮ್ಯಾಗ ತೋರಿಸಿದ್ಲು ಅಂದ್ರ ನನ್ನ ರಾಮ ಸುಟ್ಟ ಬೂದಿ ಆಗ್ತಾನಲ್ಲ. ಹೌದಾ? ಇದನ್ನ ಏನಾದ್ರೂ ಮಾಡಿ ತಕ್ಕೋಬೇಕಂತ ತಿಳ್ಕೊಂಡು ಏನ್ ಮಾಡಿದ್ರಿಪ್ಪ? ಅಡ್ಡನಿಗೆ ಮ್ಯಾಗ ಊಟದ ಗಂಗಾಳಿಟ್ಟಲು, ಎಡಗೈಯನ ಚಿರಿಗೆ ಕೆಳಗಿಟ್ಟಲು. ಹೌದಾ? ಮಾವ ಊಟ ಮಾಡ್ರಿ ತಂದಾಗ ಸುಮ್ಮನೆ ಕೂತ ದಶರಥ ರಾಜ. ಹಾ ಹಾ ಅವಾಗ ಗಪ್ಪ ಕೂತಾಗ ಸೀತಾ ಕೇಳಿದ್ವು, ಮಾವ ಯಾಕೆ ಊಟ ಮಾಡ್ಬಾರಿ ಅಂದಾಗ, ಮಗಳ ನಂದೊಂದು ಮಾತದ, ನಡೆಸಿಕೊಡ್ತೇನಂತ ಮಾತು ಕೊಡ್ತಾಯಿ, ಅವಾಗ ನಾ ಉಣ್ತೀನಿ ಅಂದ. ಅವಾಗ ಸೀತಾ ತಳ, ನನ್ನಪ್ಪ ಜನಕ ರಾಜ ಬ್ಯಾರೆ ಅಲ್ಲ, ಮಾವನಿ ದಶರಥ ಬ್ಯಾರೆ ಅಲ್ಲ, ಏನ್ ಕೇಳ್ತಿದಿ ಕೇಳುವತ್ತು ವಚನ ಕೊಟ್ಟಳು ಕೈಯಾಕಿ. ಹೌದಲ್ರಿ ಸರ? ಯವ್ವ ಒಂದು ಹುಲ್ಲು ಕಡ್ಡಿ ಮ್ಯಾಗ 3ನೇ ಕಣ್ಣು ತೆರೆದಿದಿ, ಸುಟ್ಟು ಬೂದಿ ಆಯ್ತದು. ಹೌದಾ? ಇನ್ನು ಎಂದೂ 3ನೇ ಕಣ್ಣು ತೆಗಿಯಂಗಿಲ್ಲ ವಚನ ಕೊಡ್ತಾಯಿ, ಅವಾಗ ಉಣ್ತೀನಂದಾನ. ಹೌದಾ? ಅನ್ನೋ ಸಂಬಂಧ ಸೀತಾದೇವಿ ಮಾವಗ ಕೊಟ್ಟ ಮಾತಿಗಾಗಿ 3ನೇ ಕಣ್ಣು ತೆಗೆದಿಲ್ಲ. ದಶರಥ ರಾಜನ ಮಾತಿಗಾಗಿ ರಾವಣಾಸುರ ಎಂದೋ ಸುಟ್ಟು ಬೂದಿಯಾಗಿ ಹೋಗ್ತಿದ್ದ, ನಿನ್ನ ರಾಮ ಉಳಿತಿದ್ದಿಲ್ಲ ಅಲ್ಲಿ. ಎಲ್ಲಾರು ಶಿವ ಕೊಟ್ಟ ಮಾತನ್ನ ನಾವು ತಪ್ಪಕ್ಕೆಲ್ಲ. ಹೌದ್ರಿ ಸರ? ಹಿಂಗ ಆದಿಶಕ್ತಿಯಲ್ಲಿ ಅವತಾರಗಳ ಪ್ರಕಾರಗಳದಾವ. ಹೌದಾ? ಆಕೆ ತಾಯಿ ಮನಸ್ಸು ಮಾಡಿದ್ರ ರಾವಣಾಸುರಗಳು ಅಲ್ಲ ಅಂತವ್ರು ಎಷ್ಟೋ ಮಂದಿ ಸುಟ್ಟು ಬೂದಿ ಆಗಿ ಹೋಗ್ತಿದ್ರು. ಇಂಥವ್ರು 100 ಮಂದಿ ಶಿಂಪಿಗಾರ ಸುಟ್ಟು ಬೂದಿ ಆಗ್ತಿದ್ರು. ಹಂಗಪ್ಪ ಇವತ್ತ ರಾಮನ ಮಡದಿಯ ಸೀತಾದೇವಿ ಆಗಿ ನೀನು ರಾಮನ ಮರ್ಯಾದೆ ಕಳೆದಿಟ್ಟಿ ಅನ್ನುವಂತ ಮಾತಂದಿರಲ್ಲ, ಕಳೆದಿಲ್ಲ. ಸೀತಾದೇವಿ ಎಂದೂ ರಾಮನ ಮರ್ಯಾದೆ ಕಳೆದಿಲ್ಲ. ಹೌದಲ್ರಿ ಸರ? ಅಗಸನ ಮಾತ ಕೇಳಿ ಅಗ್ನಿ ಪರೀಕ್ಷೆ ಮಾಡಿದಿ. ಅಗಸನ ಮಾತು ಕೇಳಿ ಅರಣ್ಯ ಕಟ್ಟಿದಿ ಮಡದಿನ. ಹೌದಾ? ಚೊಚ್ಚಲ ಬಸವಂತಿದ್ದಳು ತಾಯಿ.
ಇದ್ದಂತ ಸಮಯದೊಳಗ ಒಬ್ಬ ಅಗಸನ ಮಾತನ್ನ ಕೇಳಿ ಮಾಡ್ಕೊಂಡಂತ ಮಡದಿ ಸೀತಾದೇವಿನ ಅರ್ಯಾನಕ್ಕೆ ತಳ್ಳಿದಂತ ರಾಮ ನೀ ಮರ್ಯಾದೆ ಕಳಿಲಿಲ್ಲ, ಕರುಣ ಇಲ್ಲ, ನಿನಗ ಕರುಣೆ ಅನ್ನುವಂಥದ್ದಿಲ್ಲ, ಮಮಕಾರ ಇಲ್ಲ, ನಿನಗ ಮಡದಿ ಪತಿವರ್ತ ಅದಾಳ, ಆಕಿ ಮ್ಯಾಗ ನನಗೆ ವಿಶ್ವಾಸ ಐತೆ ಅನ್ನುವಂಥದ್ದು ನಿನಗ ಕರುಣೆ ಹುಟ್ಲಿಲ್ಲ. ಹೆಂಗ್ರಿಪ್ಪ ಇದ ಸಂಶಯ? ಲಂಕಾ ಪಟ್ಟಣಕ್ಕೆ ಬೆಂಕಿ ಹಚ್ಚಿದ ಹನುಮಂತ ದೇವರ ರಾವಣಾಸುರನ ಜೋಡಿ ಯುದ್ಧ ಮಾಡಿದಿ, ಸೀತಾದೇವಿನ ಗೆದ್ದು ತಗೊಂಡು ಬಂದಿ. ಹಾ ಹಾ ನಿನ್ನ ಮಡದಿ ಪತಿವರ್ತ ಅನ್ನೋದು ನಿನಗೆ ಗುರ್ತಾಗ್ಲಿಲ್ಲ, ಮತ್ತೆ ಅಗ್ನಿ ಪರೀಕ್ಷೆ ಯಾಕೆ ಮಾಡಿದೆ? ಸಂಶಯ ಪಾರಿ ಹೊಟ್ಟೆ ಸಂಶಯ ಕಾರಣಕ್ಕಾಗಿ ಹಿಂಗಾಗ್ಯದ ನೋಡ್ರಿ, ಬರೀ ಸಂಶಯ. ಸೀತಾ ಅಂದ್ಲು, ಹಾ ಹಾ ರಾಮ ರಾಮ ಒಂದ್ ಅಗ್ನಿ ಪರೀಕ್ಷೆ ಅಲ್ಲ, ಇಂತಾವ್ 1000 ಅಗ್ನಿ ಪರೀಕ್ಷೆ ಮಾಡು. ಮಾಡು. ಗಟ್ ಅನ್ನುವಂತಾದ ಉಳಿತದ, ಸೊಟ್ಟ ಅನ್ನುವಂತಾದ ಹಾರಿ ಹೋಗ್ತದ ಅಂದಾಗ ಎಲ್ಲಾ ದೇವಾನ ದೇವತೆಗಳ ಸಮ್ಮುಖದೊಳಗ ಅಗ್ನಿ ಪರೀಕ್ಷೆ ಮಾಡಿ ಅಗ್ನಿ ಒಳಗೆ ಹೋಗಿ ಸೀತಾದೇವಿ ನಿತ್ರ ಹಾ ಹಾ ತೊಟ್ಟಂತ ಪಿತಾಂಬರ ತಾ ಅಲ್ಲ, ತೊಟ್ಟಂತ ಪಿತಾಂಬರ ಸಹಿತ ಮುದ್ದೆ ಆಗಲಿಲ್ಲ. ಹೌದಾ? ಪತಿವ್ರತ ಪ್ರಭಾವ ಹೆಂಗಿರ್ಬೇಕು? ಎಷ್ಟು ದಿವಸ ರಾವಣಾಸುರನ ಆಸ್ಥಾನದಾಗಿದ್ದಳಲ್ಲ, ನಮ್ಮವು ಎಷ್ಟು ಒಂದು ಪತಿವ್ರತ ಧರ್ಮವನ್ನು ಕಾದಿರ್ಬೇಕು. ಅಂತ ತಾಯಿಗೆ ನೀನು ಅಗ್ನಿ ಪರೀಕ್ಷೆ ಮಾಡಿದಲ್ಲಪ್ಪ. ಪರಮಾತ್ಮ ಇದ್ದಾವ, ಒಬ್ಬ ಮಡಿವಾಳನ ಮಾತು ಕೇಳಿ ಅಂತ ತಾಯಿಗೆ ನೀ ಅರ್ಯಾನಕ್ಕೆ ಬಿಟ್ಟಲ್ಲಪ್ಪ. ಬಿಟ್ಟಾರಲ್ರಿ. ನಿನ್ನ ಮರ್ಯಾದೆಯಲ್ಲಿ ಹೋಯ್ತು, ನಿನ್ನ ಕಿಮ್ಮತ್ತೆಯಲ್ಲಿ ಹೋಯ್ತು. ಮಸಿ ಹಚ್ಚಾಕ ಹೋಗೋಣ, ಕೈಗೆ ಮಸಿ ಐತಿದ್ರಿಪ್ಪ. ಇದು ವಿಷಯ ಬಹಳ ಚಂದದ. ಒಂದ್ ಸ್ವಲ್ಪ ಶಾಂತ ಲೆಕ್ಕ ಕೇಳ್ರಿ, ಇನ್ನೊಂದು ಅರ್ಧ ಮಂದಾರ ಇಲ್ಲಿ ಸಿಂಪಿಗಾನ ಮೇಳ ಯವ್ವ ಹಿಂಗ ಬರ್ತಾ. ಬೆಳಗಿನ 5 ತಕ ಹೇಳ್ರಿ ನೀವು. ಇವತ್ತೊಂದು ಬೆಳಗಿನ 5ಕ್ಕೆ ಬೆಕ್ಕಾಯಿ ಬಸಕ್ರಿ ಒಲ್ಯಾಗಿನು ನೋಡಕ್ರಿ ಇವ್ರ ಚೇಜ್ ಹರ್ಯಾಗ್ಯದ ಇವ್ರನ್ನ ಯಾನು ಯಾಕೆ ಹಚ್ಚುನು ಒಂದ್ ಏಟ ಲಕ್ಷ ಕೊಟ್ಟ ತಾವೆಲ್ಲಾರು ಕೇಳ್ಬೇಕಂತ ಒಂದ ತಾಯಿಯ ಒಂದ ವಿಷಯವನ್ನ ಬಹಳ ಚಂದ ಇವತ್ತು ಮಾತಾಡೋದದ. ಇನ್ನ ವಿಷಯಗಳನ್ನ ಬಹಳ ಮಾತಾಡ್ಯಾರ. ಹೌದಾ? ಆದಿಶಕ್ತಿ ಅಂದ್ರೆ ಹೆಂತಕಿ ಆ ಒಂದು ಬೂದಿ ವಿಷಯ ಹೇಳ್ಯಾರ ಅವರು. ಹಾ ಹಾ ಒಂದು ಚುಟುಕು ಬೂದಿ, ಬರೇ ಒಂದು ಚುಟುಕು ಬೂದಿ ಎಷ್ಟೋ ಬಂಗಾರ ತಂದಿಟ್ರ ಅದ್ರ ಸಮ ಆಗಿಲ್ಲ. ಅದು ಬೂದಿ ಯಾರ್ದು ಅನ್ನೋದು ಹೇಳ್ದೈತಿ. ಇವ್ರ ಮೂಕ್ ಹೋದ ಇವ್ರ ಕೈಯಾಗ ಕೊಡ್ದೈತಿ. ವಾ ಸುಮ್ಮಿರ್ರಿ ನೀವು ನೋಡಕ್ರೆ. ಅಡ್ಡಾಡ್ಬೇಕು. ನಾನೇ ನಾನೇ ಎಂದು ನಾಸಾದ್ರು ಯಾಟೋ ನಕರ ಮಾಡಿದರ ಬೀಳ್ತಾವ ಏಟೋ ತಪ್ಪ ಬ್ಯಾಡೋ ರೋಟೋ ಮಂಗ್ಯ ಮನಸ್ಸಿಗೆ ಮಚ್ಚಿಲೆ ಒಡೆದು ಗುರುಪಾದ ಮೊಟ್ಟ ಕೈಲಾಸ ಕೆಳಗಿರುವ ಹೂವಿನ ತೋಟು ಹಾಳ ಮಾಡದರೆ ನೀವು ದಯವಿಟ್ಟು ಉಳಿಸಲು ಬೇಕಾಟು ಬಾಡಿಗೆ ಮನೆಯದ ಗಾಡದ ಒಂದಿನ ಹೋಗಬೇಕ ಹೊಂಟು ಹಸನ ಮಾಡೋವಲ ಕಂಟಿಯ ಸೊಟ್ಟ ಕರಕಿ ಕನಗಿಲ ಬೆಳಿ ಬರ್ದ ಒಟ್ಟ ತಿಳಿವಳಗೆ ನಗೋಟ್ಟ. ವ್ಯಸನ ಬಿಟ್ಟನಿ ಹಸನ ಮನಸ್ಸಿನಿಂದ ಬೆಳಿ ಬೆಳಿಯಪ್ಪ ಬಂಟ. ಕೈಲಾಸ ಕೆಳಗಿರುವ ಹೂವಿನ ತೋಟು ಹಾಳ ಮಾಡದರ್ ನೀವು ಗೆಟ್ಟು ಉಳಿಸೋದು ಬೇಕಾಟು ಬಾಡಿಗೆ ಮನೆಯದ ಬ್ಯಾಡಂದ್ರ ಒಂದಿನ ಹೋಗಬೇಕ ಹೊಂಟು ಹಸನ ಮಾಡವಲ ಕಂಟಿಯ ಸುಟ್ಟ ಕರಕ್ಕೆ ಕನಗಿಲ ತಿಳಿವಳಗೆ ನಗುಟ್ಟ. ವ್ಯಸನ ಬಿಟ್ಟನಿ ಹಸನ ಮನಸ್ಸಿನಿಂದ ಬೆಳಿ ಬೆಳಿಯಪ್ಪ ಬಂಟ. ಕೈಲಾಸ ಕೆಳಗಿರುವ ಹೂವಿನ ತೋಟು ಹಾಳ ಮಾಡದರಿ ನೀವು ದಯವಿಟ್ಟು ಉಳಿಸೋದು ಬೇಕಾಟು ಬಾಡಿಗೆಯದ ಬ್ಯಾಡಂದ್ರ ಒಂದಿನ ಹೋಗಬೇಕ ಹೊಂಟು ಹಾಲಿನ ಅಂತ ಸಭಕ್ಕೆ
ಭರಮದೇವರ ಸೂರಾವತಿಗೆ ಮುಕ್ಕಣ್ಣ ಶಿವರಾಯ ಸಾಕ್ಷಾತ್ ಅವರ ಕೊಟ್ಟ ಕೈಲಾಸ ಕೆಳಗಿರುವ ಊರಿನ ತ್ವಾಟು ಹಾಳ ಮಾಡಬೇಡಿ ನೀವುಗಳು ಬೇಕಾಟು ಬಾಡಿಗೆ ಮನೆಯದು ನಾಡದ್ರ ಒಂದಿನ ಹೋಗಬೇಕ ಹೊಂಟು ಮಾದೇವನೇ ಪ್ರತಿರೂಪ ಅವತಾರ ತೊಟ್ಟ ಸೂರಮ್ಮ ದೇವಿ ಒಡಲವನ ಮೆಟ್ಟ ಕಲ್ಸನ ವಚನ ಕೊಟ್ಟ ದುಷ್ಟರನ ಒಡದು ಭಕ್ತರನ ಕಾಯುವುದಕ್ಕ ಧರಣಿಗೆ ಪಾದೆಟ್ಟ ಕೈಲಾಸ ಕೆಳಗಿರುವ ಊರಿನ ತ್ವಾಟು ಹಾಳ ಮಾಡಬೇಡಿ ನೀವು ಉಳಿಸೋದು ಬೇಕಾಟು ಹೋಗಬೇಕ ಹೊಂಟು ಸಮುದ್ರ ಮತನ ಮಾಡಿ ಅಮೃತ ತೆಗೆಯುವಾಗ ಗುರುಜವ್ರ ಹಾಲ ಹಲ ವಿಷ ಉತ್ಪತ್ತಿ ಆಯ್ತು. ಆಗೈತಲ್ರಿಪ್ಪ ಅವಾಗ ಗಂಗಾದೇವಿ ಬಂದ ಪರಮಾತ್ಮನಿಗೆ ಶರಗೊಡ್ಡಿ ಬೇಡ್ತಾಳ, ಭಗವಂತ ಬೆಂಕಿ ಹತ್ಯದ ಇದನ್ನ ಬಂದು ಕಾಪಾಡುವ ತಂದದ್ದು. ಹಾ ಹಾ ಪರಮಾತ್ಮ ಹೊಂಟಟ್ಟ ವಿಷ ಎಲ್ಲ ಎತ್ತಿ ಕುಡ್ದಾನ ಕಂಠದಾಗ ನಿತ್ತದ, ಕಂಠದಾಗ ಹಂಗ ನಿತ್ತಿಲ್ಲ ಅದು. ಹೆಂಗ್ ನಿಂತದ್ರಿಪ್ಪ ವಿಷ 3 ಭಾಗ ಆಗ್ಯದ. 3 ಪಾಲಾಗ್ಯದ. ಹೊಂಟಂತ ವಿಷಯದೊಳಗ 3 ಭಾಗ ಆಗ್ಯದ. ಹೌದಲ್ರಿ ಸರ 3 ಭಾಗ ಯಾರ್ಯಾರಿಗೆ ಹೋಯ್ತು ಅಂತಂದ್ರ ಒಂದು ಮಹಾದೇವ್ಗೆ ಹೋಯ್ತು, ಒಂದು ಬ್ರಹ್ಮಗ್ ಹೋಯ್ತು, ಒಂದು ವಿಷ್ಣುಗ್ ಹೋಯ್ತು. ಓಹೋ ವಿಷ್ಣು ದೇವರು ತನ್ನ ಪಾಲಿನ ವಿಷವನ್ನ ಮೈ ತುಂಬ ಹಚ್ಕೊಂಡ ನೀಲಿವರ್ಣಾಗಿ ತೋರಿದ. ಹಾ ಹಾ ಬ್ರಹ್ಮದೇವರು ತನ್ನ ಪಾಲಿನ ವಿಷವನ್ನ ಪರಶು ಬಟ್ಟಲದೊಳಗೆ ಹಾಕೊಂಡ ನಮ್ಮ ನಿಮ್ಮ ಎಲ್ಲ ಹನಿವಾರ ಅದೇ ಮಸ್ಯದಿಂದ ಬರಿತಾನ. ಬರ್ದಾನಲ್ರಿಪ್ಪ. ಅವಾಗ ಪರಮಾತ್ಮ ತನ್ನ ಪಾಲಿನ ವಿಷವನ್ನ ಎತ್ತಿ ಕುಡಿಯುವಾಗ ಇನ್ನು ಇದು ಸಾಯ್ತದ ತಿಳ್ಕೊಂಡು ಪಾರ್ವತಾದೇವಿ ಬಂದು ಕಂಠಕ್ಕೆ ಕೈ ಹಚ್ಚಿಡ್ದಾಳ. ಅಲ್ಲಿ ಗಂಟಾಗಿ ನಿಂತೈತಿ. ಅವಾಗ ನಿಮ್ಮ ಅಪ್ಪ ನೀಲಕಂಠಾಗ್ಯಾನ. ಆ ಇಸ ಎಲ್ರಿ ಒಳಗ್ ಹೋಗಿದ್ರಿ ಹೇಳ್ಬೇಕಿತ್ತು ಅವ್ರ ಕತಿ. ಅಲ್ಲಿ ಒಳಗೆ ಹೆಗ್ಗನ ಇಟ್ಟು ಮ್ಯಾಗ ಗುದ್ದ ಬಡದ್ರ ನಿಲ್ಲಂಗಿಲ್ಲ, ಮತ್ತೆ ಕೆದರುದ ಅದು ಬಿಡಂಗಿಲ್ಲ. ಬಿಡಂಗಿಲ್ರಿಪ್ಪ. ನಮ್ಮವ್ ಪಾರ್ವತಿ ಇನ್ ಇದು ಜಿಗದ ಹೊಕ್ಕತಿ ಬಾತ್ ಇಲ್ಲಿ ಕಂಠಕ್ಕೆ ಕೈ ಹಚ್ಚಿ ಹಿಡ್ದಾಳ. ಅಲ್ಲಿ ಗಂಟಾಗಿ ನಿಂತೈತಿ. ಅವಾಗ ಉಳ್ದಾರಿ ನೀವು. ಇಲ್ದರಕ ಸಿಂಪಿಗ್ಯಾನ್ ಕಂಪನಿ ಅಂದ ಮಠ ಮಾಯ ಆಗಿ ಹೋಗಿರೋದ್ರಿ. ವಿಷಯ ಬಾಳ ಚಂದ ಅದ. ಚಂದ ಎಲ್ಲೆಲ್ಲಿ ಏನೇನು ಮಾತಾಡ್ಯಾರಲ್ಲ ಮಹಾರಾಜ. ನಿಮ್ಮ ಸಿಂಪಿಗ್ಯಾನ್ ಸುದ್ದಿ ಏನೇನ್ ಹೇಳಿ ಹನುಮಂತನ ಗತೆ ಟೊಂಗಿ ಜಿಗಿಬ್ಯಾಡ್ರಿ. ಬಡ್ಡಿ ಹಿಡ್ಕೊಂಡು ಹೋದ್ರ ವಿಷಯ ಸಿಗ್ತದ. ಹೌದಲ್ರಿ ಸರ ಬಡ್ಡಿ ಹಿಡ್ಕೊಂಡು ಹೋಗ್ರಿ. ಬಡ್ಡಿ ಬಿಡಬೇಡ್ರಿ ಒಟ್ಟ. ಹಾ ಒಂದು ಮಾತ ಹೆಂಗ್ರಿಪ್ಪ ವಿಷಯ. ಸಮುದ್ರ ಮತನ ಮಾಡಿ ಅಮೃತ ತೆಗಿಯೋ ಟೈಮ್ದಾಗ ಪಾರ್ವತಾದೇವಿ ಕಂಠಕ್ಕೆ ಕೈ ಹಚ್ಚಿಡ್ದಾಗ ಅದು ಗಂಟಾಗಿ ನಿತ್ತದ. ಅವಾಗ ನೀಲಕಂಠಾಗಿ ಪರಮಾತ್ಮ ತೋರ್ಯಾನ್ರಿ ತೋರಿದ. ಹೌದಲ್ರಿ ಸರ. ಇನ್ನೊಂದು ಮಾತು ಹೇಳಿದ್ರ ಅವರು, ಏನ್ರಿಪ್ಪ ಅದು? ಅವಾಗ ನನ್ನಲ್ಲಿದ್ದಿರ್ತಕ್ಕಂತ ಮೊಸಳೆ ಮೇನ ಎಲ್ಲಾ ಒಂದು ಪ್ರಾಣಿಗಳ ಸಾಯ್ತಾವ ಪರಮಾತ್ಮ. ಹಾ ಹಾ ಇದನ್ನ ಕಾಪಾಡು ಹೌದಲ್ರಿ ಸರ. ಅಂದಾಗ ಪರಮಾತ್ಮ ಎತ್ತಿ ಜಡಿ ಒಳಗ ಗಂಗಾನ ಕಟ್ಕೊಂಡಾನ. ಅವಾಗ ಕಟ್ಕೊಂಡಾನ. ನೀವೆಲ್ಲರೂ ಹಿಂಗ ಕೇಳಿರಿಲ್ರಿ? ಮಹಾರಾಜರು ಹಿಂಗ ಹೇಳ್ಯಾರಿಲ್ರಿ? ಹಾ ನಿಮ್ಗ ಅವ್ರ ಹಿಂಗ್ ಹೆಂಗ್ ಬಾಯ್ ಬಿಡ್ತಾರ? ಅವ್ರ ಕಡೆ ಕೈ ಮಾಡ್ಬೇಡ್ರಿ, ಈ ಕಡೆ ಕೈ ಮಾಡ್ರಿ ನೀವು. ಏ ಇಲ್ಲ, ಹಾ ಎಲ್ಲ ಅವ್ರ ಪಾರ್ಟಿ ಅವ್ರ ಕಡೆಯಿಂದಾನ ಹೂಣಿಸ್ತೀನಿ ಸುಮ್ಮಿರ್ನ. ಹೆಂಗ್ರಿಪ್ಪ? ಅದು ಒಂದು ಮಾತು ಹೇಳ್ತೀನಿ ನಿಮ್ಗ. ಹೆಂಗ್ರಿಪ್ಪ? ಗಂಗಾದೇವಿನ ಎತ್ತಿ ಜಡ್ಯಾಗ ಕಟ್ಟ್ಯಾನಲ್ಲ, ಮೊಸಳಿ ಮೇನ ಇವೆಲ್ಲ ಪ್ರಾಣಿಗಳೆಲ್ಲ ಜಡ್ಯಾಗ ಇದ್ವನ ಏಹೆ ಅಂತ ಅವೇನು ಹೇನಾಶಿರಾಗಿ ಉಳ್ದಾವ ನಿಮ್ಮ ಅಪ್ಪನ ಜಡ್ಯಾಗ. ಹೆಂಗೋ ಸಿಂಪಿಗ ಅವ್ರಿಗೂ ಗದಲ ಬದೈತ್ರಿ. ಯಾವಾಗ ಜಡ್ಯಾಗ ಬಂದಾಳ ಗಂಗಾ ಅರ್ಥ ಮಾಡ್ಕೊಳ್ಳುವಂತ ಮಾತದ. ಯಾವಾಗ್ರಿಪ್ಪ? ಎಷ್ಟೋ ಸಾವಿರ ವರ್ಷ ಭಗೀರಥ ಮಹಾರಾಜ ತಪಶ್ಚರ್ಯ ಮಾಡ್ಯಾನ. ಹೌದಲ್ರಿ? ಭಗೀರಥ ಮಹಾರಾಜ ತಪಶ್ಚರ್ಯ ಮಾಡಿದ. ಅವರ ವಂಶ ಪರಂಪರೆ ಅಜ್ಜ ಮುತ್ತಜ್ಜಗಳಿಗೆ ಮೋಕ್ಷ ಆಗಿದ್ದಿಲ್ಲ. ಹಾ ಹಾ
ಎಷ್ಟೋ ಸಾವಿರ ವರ್ಷ ತಪಶ್ಚರ್ಯ ಮಾಡಿ ಪರಮಾತ್ಮನನ್ನ ಒಲಿಸಿಕೊಂಡಾಗ ಪರಮಾತ್ಮ ಪ್ರತ್ಯಕ್ಷ ಆದ. ಹಾ ಹಾ ಯಾಕಪ್ಪ ಎದರ ಸಂಬಂಧ ತಪಶ್ಚರ್ಯ ಮಾಡಾಕತ್ತಿದಿ ಅಂತಂದಾಗ ನಮ್ಮ ಅಪ್ಪ ಅಜ್ಜ ಮುತ್ತಜ್ಜಗಳಿಗೆ ಮೋಕ್ಷ ಆಗಿಲ್ಲ. ಮೋಕ್ಷ ಆಗಿಲ್ಲ ಇದಕ್ಕ ಹೆಂಗ ತಂದಾಗ ಅಂದಾಗ ಪರಮಾತ್ಮ ಹೇಳ್ತಾನ, ಇದಕ್ಕ ಗಂಗಾದೇವಿ ಒಬ್ಬನೇ ಕಾರಣ, ಇದಕ್ಕ ನನ್ನಿಂದ ಸಾಧ್ಯ ಇಲ್ಲ, ಗಂಗಾದೇವಿನ ನೀ ಕರ್ಕೊಂಡು ಬರ್ಬೇಕು. ನಮ್ಮ ಅವ್ವನ ಕರ್ಕೊಂಡು ಬಂದಾಗ ಶುದ್ಧ ಆಗ್ತದ. ಅವಾಗ ಗಂಗಾದೇವಿನ ಕುರಿತು ಎಷ್ಟೋ ವರ್ಷ ತಪಶ್ಚರ್ಯ ಮಾಡಿದ. ಹಾ ಹಾ ಗಂಗಾದೇವಿ ಪ್ರತ್ಯಕ್ಷ ಆಗಲು, ಯಾಕಪ್ಪ ನನ್ನ ಸಲುವಾಗಿ ನೀ ಇಟ್ಟ್ಯಾಕ ತ್ರಾಸ ತಗೊಂಡಿದೆ ಅಂದಾಗ ಯವ್ವಾ ಪರಮಾತ್ಮ ನಿನ್ನ ಹೆಸರು ಹೇಳ್ಯಾನ, ಹಾ. ನಮ್ಮಪ್ಪ ಅಜ್ಜ ಮುತ್ತಾಜ್ಜಗಳಿಗೆ ಮೋಕ್ಷ ಆಗಿಲ್ಲ ತಾಯಿ, ನೀ ಈ ಭೂಲೋಕಕ್ಕೆ ಬರಬೇಕು. ಅವಾಗ ಹಾ ಗಂಗಾದೇವಿ ಹೇಳ್ತಾಳೆ, ನಿನ್ನ ಭಕ್ತಿಗೆ ಒಲಿದೀನಿ, ಭಾವಕ್ಕೆ ಮೆಚ್ಚಿ ನಾ ಭೂಲೋಕಕ್ಕೆ ಬರ್ತೀನಿ. ಕೈಲಾಸದಿಂದ ನಾ ಭೂಲೋಕಕ್ಕೆ ಬರಬೇಕಾದ್ರೆ ಇದನ್ನ ತಡೆಯುವಂತ ಶಕ್ತಿ ಯಾರಿಗಿಲ್ಲ. ಹಾ ಹಾ ಮತ್ತೆ ಹೆಂಗ್ ಹೇಳಂದ್ಲು. ಹೆಂಗ್ರೀನಾ ಅವಾಗ ಪರಮಾತ್ಮ ಅಂದ, ನಾ ಹಾ. ತೆಳಗೆ ನಿಂದಿರ್ತೀನಿ, ಬಂದ್ ನನ್ನ ತಲೆ ಮ್ಯಾಗ ಹತ್ತಿ ಅಲ್ಲಿಂದ ತೆಳಗ ನೀ ಇಳಿಯನ್. ನಾವು ಹಾ ಹಾ ಅವಾಗ ನೆಚ್ಚನಿಕೆ ಯಾರಾದ್ರಿ? ಪರಮಾತ್ಮ ಯಾರ ನೆಚ್ಚನಿಕೆ ಆದ್ರು? ಸಾವ್ಕಾಶ. ಭಗೀರಥ ಮಹಾರಾಜನ ಭಕ್ತಿಗೆ ಒಲದ ಕೈಲಾಸದಿಂದ ಪರಮಾತ್ಮನ ಜಡಿ ಒಳಗಿಳಿದು ಹಾ, ಅಲ್ಲಿಂದ ಧರಣಿಗಿಳಿದು ಹೌದಾ ಈ ಒಂದು ಭಗೀರಥ ವಂಶವನ್ನು ಉದ್ಧಾರ ಮಾಡಿರ್ತಕ್ಕಂತ ಗಂಗಾದೇವಿ ಹಿಂಗ ಇಟ್ಕೋರಿ ತಲ್ಯಾಗ. ವಿಷಯ ಹಚ್ಚಿದ್ರ ಕುಂದ್ ಹತ್ತಬಾರ್ದು. ಹಾ ಹಾ ವಿಷಯಕ್ಕೆ ಕುಂದ್ ಹತ್ತಬಾರ್ದು. ಹೊಟ್ಟೆ ಹತ್ತಬಾರ್ದಲ್ರಿಪ್ಪ. ಗಂಗಾದೇವಿಗೆ ಅವಾಗ ಜಡ್ಯಾಗ ಇಟ್ಕೊಂಡಾನ. ಹಾ ಹಾ ಇಲ್ಲಿ ಒಂದು ಮಾತ ಏನ್ರಿಪ್ಪ ಅದು? ಹೇಳಿದ್ರ ಅವ್ರು, ಏನಂತ ಹೇಳ್ರಿ? ಪರಮಾತ್ಮ ಸೃಷ್ಟಿ ಮಾಡ್ತಾನ, ಹಾ ತನ್ನ ಇಚ್ಛಾದಿಂದ ಜಗತ್ತ ನಿರ್ಮಾಣ ಮಾಡ್ತಾನ. ಸುಮ್ಮ ನಿಮಿತ್ತಕ್ಕಾಗಿ ನಿಮ್ಮ ಅವನ್ ತಗೊಂಡಾನ. ಹೌದಾ ಮತ್ತ್ಯಾಕ ನಿಮಿತ್ತ ಅದ? ಎಲ್ಲಾ ನಿನ್ನ ಇಚ್ಛಾದಿಂದ ಈ ಜಗತ್ತು ಹುಟ್ಸಾವ, ಮತ್ತೆ ಯಾಕೆ ನೀ ಸುಮ್ಮ ನಿಮಿತ್ತಕ್ಕಾಗಿ ತಗೊಂಡಿದೀಪ? ಅದ್ಯಾಕೆ ತಗೋಬೇಕಿತ್ರಿಪ್ಪ? ಹೇಳ್ತಾಳ ದೇವಿ. ಏನಂತಾರಿಪ್ಪ? ಇಚ್ಛಾಶಕ್ತಿ ತಾಕುಂತ ನಿರ್ಮಾಣ ಶಕ್ತಿಗೆ ಹೇಳ್ತಾಳ, ನಿರಂಕಾರ ಮುರಿದ ಮಾಡೆ ನೀನೇ ನಿರ್ಮಾಣ. ಹೌದಾ ನಿರಂಕಾರ ಮುರಿದು ಮಾಡು ನೀನೇ ನಿರ್ಮಾಣ. ತನ್ನ ಇಚ್ಛಾದಿಂದ ಹುಟ್ಸಾದ ನಿನ್ನ ಲೋಕನಾಥನ. ಹೌದಾ ಯಾರನ? ಸ್ವಚ್ಛ ಹೌದಾ ಹೇಳ್ತಾಳ ತಾಯಿ. ಏನಂತಾರಿಪ್ಪ? ಇಚ್ಛಾಶಕ್ತಿ ತಾಕುಂತು ನಿರ್ಮಾಣ ಶಕ್ತಿ ಹೇಳ್ತಾಳ, ನಿರಂಕಾರ ಮುರಿದು ಮಾಡು ನೀನೇ ನಿರ್ಮಾಣ. ಹಾ ಹಾ ಇವರು ಹೇಳಿದ್ರು, ಏನ್ರಿಪ್ಪ ಅದು? ಆದಿ ಜಾಂಬವ ಋಷಿ ಮಕ್ಕಳು 7 ಮಂದಿ ಮಕ್ಕಳಿದ್ರು. ಆದಿ ನಂದಿ ಬಸವಣ್ಣ ಅವ್ರಿಗೆ ತಂದ ಆಹುತಿ ಕೊಟ್ಟಾನ. ಅವಾಗ ನಿಮ್ಮ ಅವ್ಗ ಇದು ಏನಾಗಿತ್ತು ಅಂತಂದ್ರ ಸಳಮಳ ಅಂಬಲಿ ಹಂಗ ಹರಿದಾಡ್ತಿತ್ತು. ಹೆಪ್ಪ ಕೊಟ್ಟಾಗಿದ್ದು ಭೂಮಿ ಆಗ್ಯದ. ತಂದ್ರ ನೋಡ್ರಿ ಇಲ್ಲಿ ಅದು ವಿಷಯ ಕೇಳುವ ಹೆಂಗ್ರಿಪ್ಪ? ಕೇಳ ಸಿಂಪಿಗ್ಯಾನ ಸುದ್ದಿ ಅರಿವಿ ಹೊಲಿದ ಅಲ್ಲಿ ಇವನ್ ಹೊತ್ತೇರ್ ಕುಡ್ದ ಕೌದ್ವಿಲ್ಲ ಕಸ್ತನ ಏನ. ಹಾ ಹಾ ಇದು ಶಿರ್ಯಾರ ಪಾರ್ಟಿ ಅಂದ್ರೆ ಹಗರ್ ತಿಳ್ಕೊಂಡ ನೀವು. ಹೌದಲ್ರಿ ಸರ. ಇಲ್ಲಿ ಏನ್ರಿಪ್ಪ ಅದು? ಒಂದು ಸ್ವಲ್ಪ ನೀವು ವಿಚಾರ ಮಾಡ್ರಿ. ಏನ್ರಿ? ಇದು ಭೂಮಿ ಅಂಬ್ಲಿ ಹಂಗ ಹರಿದಾಡ್ತಿತ್ತು. ಹೌದಾ? ಎದ್ರ ಮ್ಯಾಗ ಹರಿದಾಡ್ತಿತ್ತು? ಎತ್ತರ ಮೇಲ್ರಿಪ್ಪ? ಮೊದಲ ನೀರ ನಿರಂಕಾರ ಇತ್ತು. ನಮ್ಮವು ಗಂಗಾ ಇದ್ದು ಇಲ್ಲಿ. ಹಾ ಹಾ ಗಂಗಾ ಇದ್ಲು. ಗಂಗಾ ಮಾತಾ. ಯಾವ ಅಂಬಲಿಯೂ ಇಲ್ಲ, ಯಾವ ಮಜ್ಜಿಗೆಯೂ ಇಲ್ಲ, ಯಾವ ಹಾಲು ಇಲ್ಲ. ನೀರು ನಿರಂಕಾರ ಇತ್ತು. ಅವಾಗ ಆದಿ ಜಾಂಬವ ಋಷಿ ಮಕ್ಕಳನ್ನ ರಕ್ತ ಮುನಿಗಿ ಹೆಪ್ಪ ಮುನಿಗಿ ತಂದು ಕೊಯ್ದು ಮೊದಲ ರಕ್ತ ಹೆಪ್ಪಗಟ್ಟ ತದನಂತರ ಹೆಪ್ಪಾಗ್ಯದ. ಹೌದಲ್ರಿ ಸರ? ಅವಾಗ ಭೂಮಿ ತಯಾರಾಗ್ಯದ. ಹೌದಾ? ಅವಾಗ ಆದಿ ಜಾಂಬವ ಋಷಿಗೆ ಬಸವಣ್ಣಪ್ಪಗ ಯುದ್ಧ ನಡೀತು. ಹಾ 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 ಯುದ್ಧ ನಡೆದಂತ ಟೈಮದೊಳಗೆ ಇನ್ನು ಬಡದಾಡಿ ಸಾಯ್ತಾವತ್ತೇಳಿ ಬಂದ ಆದಿಶಕ್ತಿ ನ್ಯಾಯ ಬಿಡಿಸ್ಯಾಳ. ಅಲ್ಲಿ ನಮ್ಮ ಅವನ ಬಂದಾಳ್ರಿ. ಕೇಳ್ರಿ, ಲಕ್ಷ ಕೊಟ್ಟ ವಿಷಯ ಹೊಳೆ ಸಿಗುದಿಲ್ಲ. ಆದಿಶಕ್ತಿ ಪವಾಡ ಮಾಡಿದ್ದು ಕೇಳ್ರಿ ಇದನ್ನ ವಿಷಯ. ಹೆಂಗ್ರಿಪ್ಪ? ಆದಿ ಜಾಂಬವ ಋಷಿಗೆ ಬಸವಣ್ಣಪ್ಪಗ ಯುದ್ಧ ನಡೀತು. ನಡೆದಂತ ಟೈಮದೊಳಗ ಹಾ ಹಾ ಒಪ್ಪಾರಿ ಸಟ್ಟ ಹಲ್ಲು ಕಿತ್ತು ಬಿದ್ದು ಬಸವಣ್ಣಪ್ಪನು. ಓಹೋ ಒಂದ ಕಡೆದಾವ್ ಹಲ್ಲು ನೋಡಿರಿಲ್ಲ? ಮತ್ತ ಬಸವಣ್ಣಗ ಒಂದ ಕಡೆದಾವ್ ಹಲ್ಲು ನೋಡಿರಿಲ್ಲ? ನೋಡ್ಯಾರ್ರಿ. ಒಂದು ಸಟ್ಟ ಕಿತ್ತು ಬಿತ್ತು. ಅವಾಗ ಆದಿಶಕ್ತಿ ಬಂದ ಆದಿ ಜಾಂಬವ ಋಷಿಗೆ ಬಸವಣ್ಣಪ್ಪಗ ನ್ಯಾಯ ಬಿಡಿಸಿ ಹಿಂಗ ಬಡದಾಡಬೇಡ್ರಿ,
ಇದು ಜಗತ್ತ ಕಲ್ಯಾಣ ಆಗುದೈತತ್ ನ್ಯಾಯ ಬಿಡಿಸಿ ಇವರಿಗೆ ಶಾಂತ ಮಾಡಿ ಕಳಿಸ್ಯಾಳ. ಇದು ಹಲ್ಲು ಬಸವಣ್ಣಪ್ಪನ ನಾಶ ಆಗಬಾರ್ದು ತಿಳ್ಕೊಂಡು ಎಲ್ಲಮ್ಮನ ಜಗ ಯಾರು ಹೊರ್ತಾರ ಅವ್ರು ಕೊಲಾಗ ಕವಡಿಯಾಗಿ ಉಳಿದಾವ್ ಭೂಮಿ ಮೇಲೆ ಸೂರ್ಯಚಂದ್ರ ಇವರಿಗೆ ನೆಲಬಂದ ಗಂಗೆ ಹರಿವರಿ. ಓಹೋ ವಿಷಯ ಇಲ್ಲದ ಸುಮ್ಮನೆ ಆ ಮೂಲ್ಯಾಗಟ್ಟು ಕಸ ತೆಗೆದು ಈ ಮೂಲ್ಯಾಗಟ್ಟು ಕಸ ತೆಗೆದು ಪಗಾರ ಕೊಡಂದ್ರ ಕೊಡಂಗಿಲ್ಲ ಮುದ್ದಾಪುರದವ್ರ. ಹೆಂಗೋ ಚರ್ಮಣ್ಣ ಇಲ್ಲಂದ್ರ ಯವ್ವ ನೀ ದೊಡ್ಡಕ್ಕೆ ಸುಮ್ ಕಾಲ್ ಹಿಡ್ರಿ ನಮ್ಮ ಅವ್ವ ಅಂದ ಏನ್ ಉಣ್ತೀರಿ ಉಣ್ರಿ ಏನ್ ಮಾತಾಡ್ತೀರಿ ಮಾತಾಡ್ರಿ. ಇಲ್ಲ ಅವನ್ ಏನು ಕೊಲೆ ಮೇಲೆ ಅಂದ್ರಿ ನಿಮಗ್ ಸುಣ್ಣಕ್ ಸೋಲಂಗಿಲ್ಲ, ಉಸಿರು ಬಿಟ್ರ ನಿಮ್ಮನ್ನ ಬಿಡುದಿಲ್ಲ. ಹಾ ಹಾ ಏನ ಅಪ್ಪನ ಪಾಲ ಹಿಡಿದ್ರಿ ಹಿಡ್ರಿ ನಿಮಗ್ ಬ್ಯಾಡ ಅನ್ನಂಗಿಲ್ಲ. ಎಲ್ಲಾ ಪ್ರೀ ಎಲ್ಲಾ ಪ್ರೀ. ಏನ್ ಪ್ರೀಪ ನಿಮ್ಮದು? ಇನ್ನ ಬೇಡ ಬೇರೆ ಐತಿಗಪ್ಪ ನಮ್ಮವ್ವ ಆಗ ಹಾಂಟ ಕುಡಿಸಾಳಕ್ಕೆ ನಿನ್ ಕಿವ್ಯಾಗ ನೋಡ್ಕೊರ ಅಂದಕ್ಕೆ ನಮ್ಮವ್ವ ತೂತ್ ಬಿದ್ದಾವ ಕಿವಿ. ಇರ್ಲಿ ನಿಟ ವಿಷಯ ಬಾಳ ಚಂದದ. ಹೆಂಗ್ರಿಪ್ಪ ಬರೀ ಇವತ್ತಿನ ದಿವಸ ನಾ ಏನೋ ಮಾತಾಡಕತ್ತೀನಿ ಅಂತಂದ್ರ ಲಮಾನಟ್ಟಿ ಮಹಾರಾಜರಿಗೆ ಅಲ್ಲದು, ಲಮಾನಟ್ಟಿ ಮ್ಯಾಲಿಗೆ ಅಲ್ಲದು. ಯಾಕತ್ತಂದ್ರ ಮಾತ ಬಲ್ಲಾತನಿಗೆ ಜಗಳವಿಲ್ಲ, ಊಟ ಬಲ್ಲಾತನಿಗೆ ರೋಗವಿಲ್ಲ. ರೋಗವಿಲ್ಲ. ನಾವ್ ಯಾವ್ಯಾವ ಟೈಮ್ಗೆ ಎಟ್ಟೆಟ್ಟು ಊಟ ಮಾಡ್ಬೇಕು ಅನ್ನುವಂಥದ್ದು ನಮಗೆ ತಿಳಿದಿತ್ತು ಅಂತಂದ್ರ ನಮ್ಗೆ ಯಾವ ರೋಗ ಬರುದಿಲ್ಲ. ಅಲ್ಲಿ ಯಾಕೆ ಬರ್ತೈತ್ರಿಪ್ಪ? ಮತ್ ಅಡಿಗೆ ಸೀಮೆ ಐತಿ ಇಲ್ಲಿ ಬರ್ತಾ ಕತ್ತಿಂದಿ ಅಂದ್ರ ಪಾಕತ್ತ ಹೊರಗೆ ಬರ್ತೈತ್ರಿಪ್ಪ. ಹಿಂದಿಂದ ಹಿಂಗ ಹೆಬ್ಬಾವಣ್ಣ ಮುರಿದಾಡುದು ಡಾಕ್ಟರ್ ಕಡೆ ಹೋಗೋದಾಕತಿ. ಹೌದಲ್ರಿ ಸರ. ಇನ್ನ ಮಾತಿನ ಮರ್ಮ ತಿಳಿಲಾರ್ದ ನಾವು ಮಾತಾಡಿದಪ್ಪ ಅಂತಂದ್ರ ಅವ್ರಿಗೆ ನಮಗ ಜಗಳ ಆಗ್ತದ, ಜಗಳ ಬರ್ತದ್ರಿ. ನಾ ಯಾರಿಗೆ ಬೇಯಾಕತ್ತೀನಿ? ವಿಷಯ ಪರಮಾತ್ಮಗ ಬೇಯಾಕತ್ತೀನಿ. ಹಾ ಹಾ ಅವ್ರ ಪರಮಾತ್ಮನ ಪಾತ್ರಕದಾರ. ಇವತ್ತು ಲಮಾನಟ್ಟಿ ಅವ್ರಿಗೆ ನಾ ಬೇಯತ್ತಿಲ್ಲ. ಇನ್ ಅವ್ರು ನಮಗ ಬೇಯತ್ತಾರ ಅಂತಂದ್ರ ಅವ್ರಿಗೆ ಬೇಯತ್ತಿಲ್ಲ. ಅವರು ನಮ್ಮ ಅವನ ಪಾತ್ರಕ್ಕ ಬೇಯತ್ತಾರ. ಹಿಂಗ ನಾವು ತಿಳ್ಕೊಬೇಕಾಗ್ತದ. ಹೌದಲ್ರಿ ಸರ್. ಇವತ್ತಿನ ದಿವಸ ವಿಷಯ ಹೆಂಗ್ರಿ ಬಹಳ ಚಂದ ನಡೆದದ. ಅವ್ರು ಹೇಳಿದ್ರು ಇಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ ನಮ್ಮವ್ವ ಬಸವಣ್ಣಪ್ಪಗ ಜಾಂಬವ ಋಷಿಗೆ ನ್ಯಾಯ ಬಿಡಿಸಿ ಅವ್ರಿಗೆ ಶಾಂತ ಮಾಡಿ ಬಸವಣ್ಣಪ್ಪನ ಬಾಯನ ಹಲ್ಲು ಬಿದ್ದಂತ ಎಲ್ಲಮ್ಮ ತಾಯಿ ಕೊಲ್ಲಾಗ ಕವಡಿ ಮಾಡಿ ಇನ್ನುವರೆಗೆ ಆದ್ರೂ ಸಹಿತ ಅವು ಕವಡಿ ಗುರ್ತಾವಲ್ದಾವ್. ಹೌದಲ್ರಿ ಸರ್. ನೀವು ಯಾರು ಬೇಕಾದವ್ರು ಎತ್ತಿನ ಬಾಯಿ ತೆಗೆದು ನೋಡ್ರಿ, ಒಪ್ಪಾರದ ಸಟ್ ಅಲ್ಲ, ಒಪ್ಪಾರ ಇಲ್ಲ ಇಲ್ಲ. ಇದು ಒಂದಾಯ್ತು. ಇನ್ನು ಎರಡನೇದು ಏನ್ರಿಪ್ಪ ಅದು? ಎಲ್ಲಾ ಪರಮಾತ್ಮನೇ ಸೃಷ್ಟಿ ಮಾಡ್ಯಾನ, ಎಲ್ಲಾ ಪರಮಾತ್ಮನೇ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ರಿ ನೀವು. ಹಾ ಹಾ ಇವತ್ತಿನ ದಿವಸ ವಿಷಯಗಳ ನೋಡಪ್ಪ ಹೆಂಗೆದ್ದು ಮಾಡಿತ್ ಮ್ಯಾಲ. ಇನ್ನು ಎಲ್ಲಾರು ಹೋಗೋಂಗ್ ಕಾಣ್ತಾರ. ಇರ್ಲಿ ಇರ್ಲಿ ಬರ್ರಿ, ನಿಮ್ದು ಹೇಳ್ತೀವಿ, ಮುಂದಿನ ಪಾಳಕ್ಕೆ ಹೇಳ್ತೀವಿ ನಾವು. ವಿಷಯ ಹೆಂಗ್ರಿಪ್ಪ? ಹೆಂಗದ ಕೇಳಿದ್ರೆ ನಮ್ಮ ಹೋಗೋದು ಪೆಟ್ಟು ಹತ್ತೈತಿ. ಅದು ಹೆಂಗ್ರಿ? ಅವ್ರು ಎದ್ದು ಹೋಗ್ತಾರ, ಯಾರಿಲ್ಲ ಹಂಗಿಲ್ಲಂದಲ್ಲ. 5 ಗಂಟೆವರೆಗೆ ಅವ್ರು ಎದ್ದು ಹೋದ್ರಪ್ಪ ಅಂತಂದ್ರ ಆನಿಸ್ಕೋರಿ ನನ್ನ ಕಡೆಯಿಂದ. ನಮ್ಮ ಹೋಗೋದ ಮ್ಯಾಗ ಅಷ್ಟು ವಿಶ್ವಾಸ ಐತಿ ನನಗೆ. ಹೌದಲ್ರಿ ಸರ್. ಅಷ್ಟು ವಿಶ್ವಾಸ ಐತಿ ನಮ್ಮ ಹೋಗೋದ ಮ್ಯಾಗ. ಖರೆ ಅಪ್ಪಗಳ ಮ್ಯಾಗ ಒಟ್ಟೆ ವಿಶ್ವಾಸ ಇಲ್ರಿ. ಖರೆ ಇದು ಏನೈತಿಲ್ಲ ಮ್ಯಾಲ. ಹಾ ಅವರೇ ಹೇಳ್ಯಾರ ಅವ್ರ ಬಾಯ್ಲಿ. ಏನಂತಾರಿಪ್ಪ? ಹಾಲ ಹೊತ್ತು ಮಾರು ಟೈಮ್ ಬಂದೈತಿ, ಇದನ್ನ ಕುತ್ತು ಮಾರುವಂತ ಟೈಮ್ ಬಂದೈತಿ. ಏನಿಲ್ಲ ಇನ್ಕಮಟ ಅವರು ತಿರ್ಗಾಡಿ ಬಂದತ್ ಕೂತಾರ, ಅದೆಲ್ಲ ಕೆಲಸ ಹೋಗೈತಿ. ಈಗ ಇನ್ನೇನ್ ಕೆಲಸ ಆಗೋದಿಲ್ಲ ಅಂತೇಳಿ ಗೋನ್ ಹಾಕೋತ ಅವ್ರು ಎದ್ದು ಹೊಂಟಾರ. ತಲೆ ಹಿಡ್ದದ. ಖರೆ ನಮ್ಮ ಅವುಗಳ್ದು ಹಂಗಿಲ್ಲ. ಹೆಂಗ್ರಿಪ್ಪ? ಒಮ್ಮೆ ಕುತ್ತ ಮನುಷ್ಯನ ಒಳಗೆ ತಗೊಂಡ ನಿಶೆ ಏರ್ತನ್ನುವಂತ ಸತ್ಯ ಅನ್ನುವಂತ ನಿಶೆ ಏರ್ತು. ಏನ್ ಇದು ಮಂಗಳಾರತಿ ಆಗುವಳಿಗೆ ಆ ನಮ್ಮ ಅವುಗಳ ನಿಶೆ ಎಂದು ಇಳಿಯಂಗಿಲ್ಲ. ಪಾರ್ಟಿನ ಸೋಲ್ ಬರ್ತ ಕೊಂಡಾರ. ಹರಿಲಾರದ ಗಂಜಿದು. ಹೌದಾ? ಇದು ಹರಿಲಾರದ ಗಂಜಿ. ಹೌದಲ್ರಿ ಸರ. ಪರಮಾತ್ಮ ಜಗತ್ತಿನ ಕಲ್ಯಾಣಕ್ಕಾಗಿ ಬಂದಾನ, ಜಗತ್ತು ಹುಟ್ಸ್ಯಾನ ಅಂತ ನೀವು ಹೇಳಿದ್ರಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ ನಿಮಗ. ಹೆಂಗ್ರಿಪ್ಪ? ಒಂದು ಗಂಡ ಒಂದು ಹೆಣ್ಣ. ಹೌದು. ಗಂಡ 1000 ಮಾತಾಡಬಹುದು, 1000 ಪಾತ್ರ ಮಾಡಬಹುದಲ್ರಿ. ಖರೆ 100 ಮಂದಿ ಗಂಡ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಗಳ ಸಮ ಅದಾವ. ಹೌದು. 100 ಮಂದಿ ಗಂಡ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಗಳ ಸಮ. ಹೌದಲ್ರಿ ಸರ. ನೀ 100 ವರ್ಷ ಬಾಳಬಹುದು, ಖರೆ 1 ತಾಸು ನಮ್ಮ ಅವು ಬದುಕಿ ತೋರಿಸ್ತಾವ. ಹೌದಾ? ಕೇಳಿ ಹೆಂಗ? ಹೆಂಗ್ರಿಪ್ಪ? ಮುದ್ದಾಪುರ ಅಂತಕ್ಕಂತ ಊರ್ ಒಳಗ. ಮುದ್ದಾದಪುರ. ಇದು ಮುದ್ದಾದಪುರ ಅಟ್ಟ ಅನ್ಬೇಡ್ನಿ. ಹಾ ಇವತ್ತು ತಿಳ್ಕೊಂಡು ಶಾನ್ಯಾರ ವಿಷಯ ಇಟ್ಟಾರ ಇಲ್ಲಿ, ಆದಿಶಕ್ತಿ ಮತ್ತು ಶಿವ. ಹೌದಲ್ರಿ ಸರ. ಇದು ಎಲ್ಲಿವರೆಗೆ ನಕ್ಕೋತಿರ್ತೀವಿ ಅಲ್ಲಿವರೆಗೆ ಮುದ್ದಾಪುರ. ಇದ್ರಾಗ ಏನಾರ ತೆಪ್ತು ಅಂದ್ರ 5 ಗಂಟೆ ಮುಂದೆ ಗುದ್ದಾಪುರ. ಇದು ಯಾಕೆ ಚಾಲ ಹಚ್ಚಿ ದಾವಡಿಗೆ ಬಸವನಪ್ಪನ ಹಂಗ ಗುದ್ದಿರಪ್ಪ ಅಂತಂದ್ರ ಬಸವನಪ್ಪನ ಅಲ್ಲಾಗ ಬಾಯಾನು ಬಿದ್ದಂಗ ನಮ್ಮನು ಬೀಳ್ತಾವ. ಮತ್ತ ಬೀಳುವಲ್ಲ ಕರೀರಿ. ಸಿಂಪಿಗ ತಪ್ಪು ಮಾಡ್ದ ಅವಾಗ ಗುದ್ರಿ, ಅವನ ಪಾರ್ಟಿ ಅವ ಹಲ್ಲೂರ ಅವ್ ತಪ್ಪು ಮಾಡ್ದ ಅವಾಗ ಗುದ್ರಿ.
ಅದಕ್ಕೇನು ಸಂಬಂಧ ಐತಿ ಕುಲ್ ಕಡ್ನ ಅರಿಪ್ ಮುಯಿ ತಪ್ಪೇ ತಪ್ಪು ಮಾಡೋಂಗಿಲ್ಲ. ಇರ್ಲಿ ನೀ ಹಲ್ಲು ಮುಚ್ಚು. ಬಸವನಪ್ಪ ನಂಗೆ ನಿನ್ನೂ ಎರಡು ಹಲ್ಲು ಅದಾವು. ಇವನ್ ಯಾರಿಗೆ ಕೌಡಿ ಮಾಡೋದು ವಿಚಾರ ಮಾಡ್ಬೇಕಾಯ್ತು. ಅವಾಗ ಮುದ್ದಾಪುರ ಅನ್ನತಕ್ಕಂತ ಊರ್ ಒಳಗೆ ಶ್ರಾವಣ ಮಾಸ ಬಂದಿತ್ತು. ಹಾ ಹಾ ನಾವು ಯಾರಿಗೆ ತರ್ಸುನು ಪ್ರವಚನಕ್ಕ ಈ ವರ್ಷ ಪ್ರವಚನ ಹೇಳಿಸ್ಬೇಕಾಗ್ಯದ ಅಂತಂದ್ರು. ಹಾ ಹಾ ಶ್ರಾವಣ ಅವಾಗ ಪರಮಾತ್ಮ ಕೈಲಾಸದೊಳಗೆ ಪಾರ್ವತಿಗೆ ಪರಮಾತ್ಮಗ ಕದನ್ ನಡೀತು. ಏನತ್ತರಿಪ್ಪ? ನಾನೇ ಜಗತ್ತ ಹುಟ್ಸೀನಿ, ನನ್ನಿಂದ ನಡೆದದ, ನನ್ನಿಂದನೇ ಎಲ್ಲ ಬೆಳಕಾಗ್ಯದ ಅಂತ ಪರಮಾತ್ಮ ಹತ್ತಿದ್ದ. ಹಂಗ ಕನಸು ಬಿದ್ದೈತ್ರಿ ಅವಂಗ. ಅವಾಗ ಪಾರ್ವತಿ ಅಂದ್ಲು, ಏ ಪರಮಾತ್ಮ ನೀ ದೊಡ್ಡ ಇದ್ದದ್ದು ಖರೆ ಐತಿ, ಹೌದಾ? ಅದನ್ನ ಬಾಯಿಲೆ ಹೇಳ್ಕೋಬೇಡ, ಬಟ್ಟೆ ಹೇಳ್ಬೇಡ ನೀ. ಮಾಡಿ ನೆಂಬುವುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಹೌದಲ್ರಿ ಸರ? ನಾ ದೊಡ್ಡ ಮತ್ತು ನಿನ್ನ ಬಾಯಿಲೆ ಬರಬಾರ್ದು, ಅದನ್ನ ಇನ್ನೊಬ್ರ ಮುಂದೆ ಹೇಳಬೇಡ, ಸುಮ್ಮ ಬಾಯಿ ಮುಚ್ಚಿಟ್ಕೋ ಆತಂದ ಪಾರ್ವತಿ. ಹೌದಾ? ಹೇ ನೀನ್ ಮಾಡಕ್ಕೆ ನಾವು ಹಾ ನಾನೇ ದೊಡ್ಡವ್, ನನ್ನಿಂದನೇ ಜಗತ್ತು ನಡೆದೈತಿ ಏನು? ಹೌದಾ? ಅವಾಗ ನೀ ಎಲ್ಲ ಜಗತ್ತು ಹುಡ್ಸಿದಕ್ಕರೆ ನಿನ್ನ ಮಾತು ಯಾರು ಕೇಳಂಗಿಲ್ಲ, ಸುಮ್ಕೊಂಡ್ರು ಒಪ್ಪ ಅಂದ್ಲಾಗಿ. ಜರಾ ಸುಮ್ಕೊಂಡು ನೀ. ನಿನ್ನ ಮಕ್ಕಳದಾವ ಎಲ್ಲ ಖರೆ, ನಿನ್ನ ಮಾತು ಯಾರು ಕೇಳಂಗಿಲ್ಲ, ಸುಮ್ಕೊಂಡು. ಹೌದಾ? ನಾ ಹೇಳಿದಂಗ ಕೇಳ್ತಾರ ಎಲ್ಲ ನನ್ನ ಮಕ್ಕಳು. ನಾವು ಹಾ ಹಾ ಎಟ್ ದಿನ ನಾವು ಎಷ್ಟು ದಿನ ರೀ? 2 ದಿನ ಅಂತ ಕೇಳಕ್ ಪಾರ್ವತಿ. ಹೌದಾ? ಬರೇ ಶ್ರಾವಣ ತಿಂಗಳದಾಗ ಬರೇ 1 ತಿಂಗಳ ಟೈಮ್ ಕೊಡು, ನಾ ಹೆಂಗ್ ಹೇಳ್ತೀನಿ ಹಂಗೆ ಕೇಳ್ತಾರ ನನ್ನ ಮಕ್ಕಳು. ನಾ ಹುಡ್ಸಿನ ಅವ್ರಿಗೆ ನಾವು. ಹಾ ಹಾ ನೀ 1 ತಿಂಗಳ ದಿನ ನೀ ಹೇಳ್ದಂಗ ಕೇಳಾಕ ನೀ 1 ತಿಂಗಳ ಟೈಮ್ ತಗೊಂಡಿದಿ. ಹಾ ಹಾ ನನಗ ಅರ್ಧ ತಾಸು ಅಟ್ಟ ಕೊಡು. ಬರೀ ಅರ್ಧ ಅರ್ಧ ತಾಸ? ತಾಸಿನಾಗ ಬರೇ ನನ್ನಂತೆ ಮಾಡ್ಕೊಂಡು ಬಿಡ್ತೀನಿ ಅವ್ರು. ನಂದು ಎಲ್ಲಾ ಕಂಪ್ನಿ ನಮ್ ಕಡೆನ. ಕೇಳ್ರಿ ಇದನ್ನ, ಆದಿಶಕ್ತಿ ಮತ್ತು ಶಿವನ ಪಾಠ ಹೆಂಗದ. ಹೆಂಗ್ರಿಪ್ಪ? ಅವಾಗ ಇರ್ಲಿ 1 ತಿಂಗಳ, ನೀ ಒಂದೇ ದಿನ ಅಲ್ಲ ಒಂದ್ ಅರ್ಧ ತಾಸ ತಗೊಳಕ್ಕೆ ಅಂದ. ಪರಮಾತ್ಮ ಏನ್ ಮಾಡಿದ, ಒಬ್ಬ ಸನ್ಯಾಸಿಯಾಗಿ ಮುದ್ದಾಪುರ ಗ್ರಾಮಕ್ಕೆ ಬಂದ ಹನುಮಂತ ದೇವ್ರ ಗುಡಿಯಾಗ ಕೂತ. ಹಾ ಹಾ ಎಲ್ಲಾ ಹಿರಿಯರು ವಿಚಾರ ಮಾಡತ್ತಿರು, ಯಾರು ಹೇಳನು ಪ್ರವಚನಕ, ಯಾರನ್ನ ಕರ್ಸುನು ಅನ್ನೋ ಗುಡದ ಈ ಸ್ವಾಮಿಗಳು ನೋಡ್ರು, ಹೋಗಿ ನಮಸ್ಕಾರ ಮಾಡ್ರು. ಅಪ್ಪಗೋದ ಅವ್ರಿ ಅಂದ್ರು. ಹಾ ನಾ ಹಿಂಗ್ರಿ ಲಮಾನಟ್ಟಿಂದ ಬಂದಿನಿ ಅನ್ನೋ. ಹಾ 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 ಲಮಾನಟ್ಟಿಂದ ಬಂದಿನಿ ಅದನ್ನ ಹೆಂಗ್ರಿ ಬಸ್ತಾನೆ, ನನ್ನ ಪ್ರವಚನ ಹೇಳಬೇಕಾಗ್ಯದ, ಯಾರಾದ್ರೂ ಹೇಳ್ಸಾವ್ರಿದ್ರೆ ಹೇಳ್ಬೇಕಂತ ಬಂದಿನಿ ಅಂತಂದ್ರು. ಕೇಳಾವ್ರಿದ್ರೆ ಹೇಳ್ಬೇಕಂತ ಬಂದೀನಿ. ಮಹಾರಾಜರು ಬಹಳ ಚಲೋ ಆತು, ಈ ವರ್ಷ ನಾವ ಹನುಮಂತ ದೇವ್ರ ಗುಡಿಯಾಗ ಪ್ರಾಣ ಹಚ್ಚಾವ್ರದೇವ್, ನೀವೇ ಹೇಳ್ಬಿಡ್ರಿಪ್ಪ ಅಂದ್ರು. ಹೌದಾ? ಇವ್ ಶಿಂಪಿಗ್ಯಾಗೂ ಅಟ್ಟ ಬೇಕಾಗಿತ್ತು, ದಗದ ಸಿಕ್ಕ ಶಿಂಪಿಗ್ಯಾಗೂ ಅಟ್ಟ ಬೇಕಾಗಿತ್ತು. ಆಯ್ತಲ್ಲ ತಂದ. ಹಾ 1ನೇ ದಿವಸ 500 ಮಂದಿ, 2ನೇ ದಿವಸ 1000 ಮಂದಿ, 3ನೇ ದಿವಸ 1500 ಮಂದಿ, ಎಲ್ಲಾ ಸುತ್ತ 10 ಹಳ್ಳಿಯಾಗಿನ ಯಾವ ಮಾತಾಡ್ಬೇಡ್ರಿ, ಸುತ್ತ 10 ಹಳ್ಳಿಯಾಗಿನ ಜನ ಎಲ್ಲ ಕೂಡಾಕತ್ತು. 10,000 ಗಂಟ್ಲೆ ಜನ ಕೂಡಾಕತ್ತು. ಹಾ ಹಾ ಪ್ರವಚನ ಚಂದ ನಡೀತು. ಏನು ಮಾತ್ಮರ ಪುರಾಣ, ಏನು ಏನ್ ಮಹಾರಾಜರ ಪ್ರವಚನ ಹೇಳ್ತಾರ. ಜನ್ಮ ಸ್ವಾರ್ಥಕ್ಕಾಯ್ತು, ನಮ್ಮ ಊರಿನ ಬರಗಾಲ ಹಿಂಗ್ತು, ನಮ್ಮ ಊರಿಗೆ ಧರ್ಮದ ಕಾರ್ಯ ಆಯ್ತು ಅಂತ ಜನ ಎಲ್ಲ ಮಾತಾಡ್ತಿತ್ತು. ಹಾ ಹಾ 1 ದಿನ 2 ದಿನ ಹಿಂಗ 20 ದಿನ 29 ದಿನ ಆಯ್ತು. ಇನ್ನು 1 ದಿನ ಉಳಿತು 1 ತಿಂಗಳು ಮುಗ್ಯಾಕ. ಶ್ರಾವಣ 1 ದಿನ ಎತ್ತಿಲ್ಲ. ಹೌದಲ್ರಿ ಸರ? ಅವಾಗ ಪಾರ್ವತಿ ತಿಳ್ಕೊಂಡ್ಲು, ಇನ್ನ 29 ದಿನ ಮುಗಿದಿವನು, ಇನ್ನು ನಂದು ಚಾಲು ಮಾಡ್ಬೇಕಂದಳ್ರಿಪ್ಪ. ಏನ ನಾಳೆ ನಾ ಹೋಗ್ಬೇಕತ್ತ ಮುದುಕಿ ತಯಾರಾಗ್ಲಕ್ಕ ಕೈಲಾಸದಾಗ. ಹೌದಾ? 30ನೇ ದಿವಸ ಹೊತ್ತ ಮನೆಗೆ ಜಾಗ ಬಿಟ್ರಿ ಆಯ್ತು. ಮಹಾರಾಜರದ ಅಪ್ಪಗೋದ ಪ್ರವಚನ ನಡೆದಿತ್ತು. 10,000 ಜನ ಕೂಡಿತ್ತು. ಹಿಂಗೆಲ್ಲ ಮಾಲಾಡ್ತಿತ್ತು ಮಂದಿ. ಹೌದಲ್ರಿ ಸರ? ಎಲ್ಲಾ ಮಂದಿ ಹೋಗಿತ್ತು. ಬಡತನ ಪರಿಸ್ಥಿತಿ. ಹಾ ಹಾ ಒಬ್ಬಕ್ಕೆ ಹೆಣ್ಮಗಳು ಸಂಚಾನ ಕಸ ತೆಗದ ಹೊತ್ತ ಮನೆಗೆ ಬಂದು ಒಂದಿತ್ತು ಒಂದಿಲ್ಲ ಅಡಿಗೆ ಮಾಡಿ ಊಟ ಮಾಡಿ ಏನ್ ಮಾಡಿದ್ಲು, ತೊಟ್ಟಲ್ದಾಗಿನ ಕುಶನ್ ಬಗಲಾಗ ಹಾಕೊಂಡ ಎಡಗೈಲಿ ಬಾಗಲ ಹಾಕಿ ಪ್ರವಚನ ಕೇಳಾಕ ಹೋಗ್ಬೇಕತ್ತು ಓಡಿ ಹೊಂಟದು. ಹಾ ಹಾ 100 ವರ್ಷದ ಮುಪ್ಪಾನ ಮುದುಕಿಯಾಗಿ ಪಾರ್ವತ ದೇವಿ ಬಂದ ಆ ಹೆಣ್ಮಗಳ ಮನೆ ಮುಂದೆತ್ತು ಬಿಟ್ಟು. ಹಾ ಹಾ ಅವಾಗ ಯವ್ವ ಯವ್ವಾ ಬಾಯಿ ಯಾರದ ನನ್ನ ಮಗಳ, ಒಂದ್ ಚರಿಗೆ ನೀರು ಕೊಡು ಹೊತ್ತು ಮುದುಕಿ. ಹಾ 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 ಅಯ್ಯ ನೀ ಎಲ್ಲ ಬಂದ ಖರೆ, ನನಗೆ ಟೈಮ್ ಇಲ್ಲ, ನಮ್ಮ ಊರಾಗ ಮಹಾರಾಜರು ಬಂದಾರ, ಪ್ರವಚನ ಬಂಗಾರದಂಗ ಹೇಳ್ತಾರ, ಇನ್ 1 ದಿವಸ ಅದ, ಇನ್ 1 ದಿನ ಐತಿ, ಇನ್ ಇಂತ ಅವಕಾಶ ಸಿಗುದಿಲ್ಲ, ಹೊಂಟಿನಿ ಅಂತಂದಾಗ ಮುದುಕಿ ಅತ್ತು. ಯವ್ವಾ ನಿಮ್ ಮಹಾರಾಜ ಹೇಳಿಲ್ಲ ಶಿಂಪಿಗೆ ನೀರಾಡಿಸಾರಿ ನೀರು ಕೊಡ್ರಿ, ಹಸದಾರಿ ಊಟ ಮಾಡ್ರಿ ಅಂತ ಹೇಳಿಲ್ಲ ಅವ. 30 ದಿನ ಪ್ರವಚನ ಅಂತ ಹೇಳತ್ತಾನು. ಇಂಥದ್ ಹೇಳಿಲ್ಲ ಅಂದಾಗ ಹೆಣ್ಮಗಳು ತಿಳ್ಕೊಂಡ್ಲು, ಇರ್ಲಿ ನೀರಾಡಿಸಿ ಬಂದೈತಿ ಮುದುಕಿ ಕೊಡ್ಬೇಕತ್ತ. ಬಾಗಲ ತೆಗೆದು ಒಳಗ್ ಹೋಗಿ ಹಾ ಹಾ ಜಳಕ ಮಾಡುವಂತದ್ 1 ಲೀಟರ್ದ ಒಂದು ಗುಂಡೆ ಇತ್ತು. ಅದ್ರಾಗ ಅವಸರಲಿ ಚರಿಗೆ ತಗೊಂಡ್ರೆ ಲೇಟ್ ಆಗತ್ತ, ಪಟ್ನ ಅದೇ ಗುಂಡೆ ತಗೊಂಡು ಹರಿಬ್ಯಾಗ ಎದ್ದುಕೊಂಡ್ರೆ ನೀರು ತಂದು ಮುದುಕಿ ಕೈ ಕೊಟ್ಟು, ಕುಡ್ದು ಇಲ್ಲೇ ಕಟ್ಟಿ ಮ್ಯಾಗ ಇಟ್ಟು ಹೋಗು, ನಾ ಹೋಗ್ತೀನಿ ಅಂದ್ಲು. ಯವ್ವ ಹಂಗ ಬೇಡ,
ಕಾಲ್ಮಾನ ಸುಮಾರು ಅದಾವ. ಗುಂಡೆ ಯಾರು ಓದಾರು ಇಲ್ಲೇ ಕಟ್ಟಿ ಮ್ಯಾಗ ಇಟ್ಟು ಹೋದ್ನಂದ್ರ ಯಾರೇ ಓದಾರ ನನ್ನ ಮಗಳ ಒಂದ್ ನಿಮಿಷ ನಿಂದ್ರ ನಾ ಕುಡಿದ್ ಬಿಡ್ತೀನಿ ಅಂದ್ಲು. ಮೊದ್ಲ ಬರ್ತಾನ ಜಲಮ್ನಿಂದ ಇದೊಂದು ಗುಂಡೆ ಹೋತಂದ್ರ ಮಾಡಕ್ಕೇನ. ಹಾ ಹ್ಮ್ ಅವಾಗ ಮುದುಕಿ ಈ ಗುಂಡೆ ಬಾಯಿಗೆ ಹಚ್ಚಿ ನೀರ್ ಕುಡಿತಿರ್ಪ. ನೀರ್ ಕುಡಿತು. ನೀರ್ ಅದು ಹಾ ಹಾ ಯವ ತುಗಾಯ್ದನ ಗುಂಡೆ ಹತ್ತು. ಹೆಣ್ಮಗಳ ಗುಂಡೆ ತಗೋತಾಳ. ಗುಂಡೆನ ಬಂಗಾರದಾಗಿ ಬಿಟ್ಟೈತ್ರಿ. ಗುಂಡೆನ ಬಂಗಾರದಾಗಿ ಬಿಟ್ಟೈತಿ. ಬಂಗಾರ ಆಗಿಬಿಟ್ಟಿತ್ತಲ್ರಿಪ್ಪ. ಯವ್ವ ನಾವ್ ಅಲ್ಲಿ ಅಂದಳಕಿ. ಅಂಡೆ ಕೊಡ್ಬೇಕಾಗಿತ್ತು ಗುಂಡೆ ನಾ ಕಿಲೋದ ಗುಂಡೆ ಕೊಟ್ನಿ, ನನಗೆ ತಿಳಿಲಿಲ್ಲ. ಹಂಡೆ ತೆಪ್ಪಿ ಏನಾರೇ ಒಂದ್ ಹಂಡೆ ಕೊಟ್ಟಿನಿ ಅಂದ್ರೆ ನನ್ನ ಬಡತಾನ ಬಯಲಾಗ್ತಿತ್ತು. ಬಾವ 29 ದಿನ ಆತ ಹೇಳಾಕ ಬಂದಾನ, ಏನೊಂದು ಬೆಳ್ಳಿನೂ ಕೊಡ್ಲಿಲ್ಲ. ಅಯ್ಯ ನೀ ಅವ್ರಕ್ಕೆ ಅಂದ್ಲು. ಅಯ್ಯ ನೀ ಅವ್ರಕ್ಕೆ ಅಂದ್ಲು. ಯವ್ವ ನನ್ನೇನು ಮಾಡ್ತಿ ಮಗಳ ಪ್ರವಚನಕ್ಕೆ ಏ ಯವ್ವ ಆ ಬಾವ ನೀನು ಸುಡ್ತೀಯ, ನೀ ಅವ್ರಕ್ಕೆ ಹೇಳ ಮೊದಲ. ಎಲ್ಲಿ ಹೋಗಬೇಡ ಇಲ್ಲೇ ಬಾರ ನನ್ನ ಮನ್ಯಾಗ ಅಂದೋಯ್ತು. ನಾ ಎಲ್ಲ ಬರ್ತೀನಿ ಯಾವಾಕ್ರೆ ನೀ ಪ್ರವಚನಕ್ಕೆ ಹೋಗ ನನ್ನ ಮಗಳ ಅಂದ್ಲು ಮುದುಕಿ. ಈ ಪ್ರವಚನ ಸುಡ್ತಿ, ನನ್ನ ಮನೆ ಬಿಟ್ಟು ಎಲ್ಲಿ ಹೋಗಾಡಿ ಇಲ್ಲೇ ಕಟ್ಟಿ ಮ್ಯಾಗ ಕುಂಡ್ರತ್. ಕಾಲು ಬಿದ್ಲು. ಕಟ್ಟಿ ಮ್ಯಾಗ ಮುದುಕಿ ಕುಣಿಸಿದ್ಲು. ಈ ಗುಂಡೆ ಓದ್ ಜಗಲಿ ಮ್ಯಾಗ ಇಟ್ಟಳು. ಬಾಗಲ ಹಂಗ ಬಿಟ್ಟಳು. ಪ್ರವಚನದಾಗ ಹಾಲು ನಮ್ಮ ಮೌಗಳು ಕೂತಿರು ಒತ್ತಾಟಿಗೆ. ಆಚೆ ಕಡೆ ಈ ಸಿಂಪಿಗಾನ ಮ್ಯಾಲ ಕೂತಿತ್ತು, ಈಚೆ ಕಡೆ ನಮ್ಮ ಮೌಗಳು ಕೂತಿದ್ರು. ಹೋಗಿ ಒಬ್ಬಕಿ ಮ್ಯಾಗ ಹೇಳಿಬಿಟ್ರು, ಇವನೇನು ಸುಡುತ್ತಿ ಬಾವಾನ, ಅಲ್ಲೊಂದು ಮುದುಕಿ ಬಂದೈತಿ, ಏನು ಮುಟ್ತತಿ ಎಲ್ಲ ಬಂಗಾರ, ಇವನೇನು ಮಾಡ್ತಿ ಬಾ ಬಾವಾನ. ಒಬ್ಬಕಿ ಹೇಳಿ ಕೊಡ್ದ. ಅಲ್ಲಿ ಕಡಿ ಕಿವಿ ಇಲ್ಲಿ ಕಡಿ ಕಿವಿ ಅವನ ಬಳಗೆಲ್ಲ ಎದ್ದ ಬಿಡ್ತ್ರಿ. ಆಯಿ ನನ್ನ ಗುಂಡೆ ಮುಟ್ಟ, ಆಯಿ ನನ್ನ ಹಂಡೆ ಮುಟ್ಟ, ಆಯಿ ನನ್ನ ಕೊಡ ಮುಟ್ಟ, ಆಯಿ ನನ್ನ ಚರಿಗೆ ಮುಟ್ಟ, ಆಯಿ ನನ್ನ ಪಲಂಗ್ ಮುಟ್ಟ. ಹಿಂಗ ಚಾಲು ಆಗಿಬಿಡ್ತು. ಹೆಣ್ಮಕ್ಳ ಮ್ಯಾಲ ಕಿತ್ತು ಹೋತು. ನಮ್ಮ ಕೇಳಿ ಒಳತ್ತೇಳಿ ಇವ್ ಶಿಲ್ಪಿಗಾನ ಮ್ಯಾಲೆಲ್ಲ ಎದ್ದು ಬರಾಕತ್ರಿ. ಇವ್ರು ಎದ್ದು ಬರಾಕತ್ರು. ಎಲ್ಲಾ ಊರ ಖಾಲಿ ಆತು. ಇವ್ ತಿಳ್ಕೊಂಡು ಮಹಾರಾಜ ಎಲ್ಲಾ ಮಂದಿ ಎಲ್ಲಿ ಓದ್ತು ನಾವು ಒಬ್ಬರು ಇಲ್ಲ. ಅವನು ಹುಡ್ದು ಎಲ್ಲಾರು ಹಂಡೆ ಮುಟ್ಟನವ್ರು ಕೊಡ ಮುಟ್ಟನವ್ರು ಮುಟ್ಟಿದ್ದೆಲ್ಲ ಬಂಗಾರ ರೀ. ಹಿಂಗೆಲ್ಲ ನಡೀತು. ಗೌಡನ ಮನೆ ಒಂದೇ ಉಳ್ತು. ಗೌಡನ ಮನೆ ಒಂದೇ ಹೋಯ್ತು. ಗೌಡತಿಗೂ ಗುರ್ತಾಯ್ತು. ಗೌಡತಿ ಬಂದ್ಲು, ಅಯ್ಯ ನನ್ನ ಮನ್ಯಾಗಟ್ಟು ಕಾಲು ಹಾಕ ಅಂದ್ಲು. ಯವ್ವ ತಿಂಗಳಾಯ್ತು ಆ ಮಹಾರಾಜ ಎಲ್ಲಾನ. ಯವ್ವ ನನ್ನ ಮನ್ಯಾಗ ಉಣ್ಣಾಕತ್ತೇನ, ಊಟ ವ್ಯವಸ್ಥಾ ಮಕ್ಕೊಳಕ್ಕೆಲ್ಲ ನಮ್ಮ ಮನ್ಯಾಗ. ಯಾವ ಮನ್ಯಾಗ ಸಾಧು ಇರ್ತಾನ ಅವನ ಮನ್ಯಾಗ ನಾ ಕಾಲು ಹಾಕಂಗಿಲ್ಲ ಅಂದ್ಲು. ಬಕರ ನಾ ಇರ್ಬೇಕು, ಬಕರ ಅವ ಇರ್ಬೇಕು, ಎಡ್ಡ ಮಂದಿರ ಒಳಗೆ ಒಬ್ಬರು ಇರ್ಬೇಕು. ಅಯ್ಯ ಇದಕ್ಕೆ ಯಾಕೆ ಕಾಳಜಿ ಮಾಡಿದಿ, ಆ ಭಾವನ್ನ ಹೊರಗೆ ಹಾಕ್ತೇನೆ ಬಾ ಅಂದ್ಲು. ಮೊದಲು ನೀ ಬಾ, ಮೊದಲು ನೀ ಬಾ, ಅವನೇನು ಸುಡ್ತಿ, ಒಂದು ತಿಂಗಳಾತ ಹೇಳತ್ತಾನೆ, ಎಲ್ಲ ಏನೂ ಮಾಡಿಲ್ಲ ಅವ. ಬಾ ನನ್ನ ಮನೆಗೆ ಅನ್ಕೊಡು. ಇಲ್ಲ ಅವನು ಮೊದಲು ಹೊರಗೆ ಹಾಕ, ಅವನು ಏನೇನ ಗವಾಳಿ ಎಲ್ಲ ಕಿತ್ತು ಹೊರಗೆ ಅಂಗಳ ಹೋಗಿ. ಅವ್ನು ಕೂಡ್ದಂಡ ಪತ್ರೋಲ್ ನಾಶ ಮಾಡಿ ಹೋಗಿದಾರೆ. ಹಾ ಇಲ್ಲಿ ಮಹಾರಾಜ್ ಒಬ್ಬನೇ ವೇದಿಕೆ ಮೇಲೆ ಕೂತಿದ್ದ. ಗೌಡ ಒಬ್ಬ ತೆಲ ಕೂತಿದ್ದ. ಗೌಡ್ರ ಬರೀಲಿ ಅಂದ. ಎಲ್ಲಾರು ಎದ್ದು ಹೋಗಿರು. ಮತ್ ಗೌಡ ಒಬ್ಬ ಕೂತಿದ್ದ. ಗೌಡ್ರ ಇಲ್ಲಿ ಬರ್ರಿ ಅಂದ್ಲು. ಇನ್ನೊಂದ್ 5 ನಿಮಿಷ ತಡಿ, ಮಹಾರಾಜರ ಮುಗ್ಯಾಕ ಬಂದ್ ಪ್ರವಚನ. ಎದ್ದು ಬರ್ತೀವ, ನಾನು ಅಲ್ಲಿ ಬರ್ಲಿ ಅಂದ್ಲ ಗೌಡ. ಗೌಡ ಎದ್ದು ಸರಳ ಬಂದ. ಎಲ್ಲಾ ಊರ್ ಮಂದಿ ಬಂಗಾರ ತಗೊಂಡ ಸಾವ್ಕಾರ ಆಗ್ಯಾರ. ಹುಚ್ಚ ಇವನ್ ಎಬಿಸ್ ಕಳ್ಸು, ಎಬಿಸ್ ಕಳ್ಸು, ನಾವಟ್ ಮನ್ಯಾಗ ಪದ ಹಾಕ್ಸು ನಂದು. ಹೆಂಗ ನಾವು ನೀ ಹೇಳ್ತೇನೆ, ನಾನ ಹೇಳ್ದೆ ಮಹಾರಾಜ್ಗ ಅಂದ್ಲಾಕಿ. ಗೌಡ ಹೋದ. ಮಹಾರಾಜ್ರ ಹೇಳ್ರಿ ನೀವು ಹೋಗ್ರಿ. ಏಪ್ಪ ಇನ್ನೊಂದ್ ದಿನ ಆಯ್ತು ನಿನ್ನ ಮನ್ಯಾಗ ಊಟ ಮಾಡಿ ವಸ್ತಿ ಮಾಡಿ ಮುಂಜಾನೆ ಹೋಗ್ತೀನಿ ನೋಡ್, ಮತ್ತೀನಿ ಎಳ್ಕೊಂಡ್ ಹೋಗೋದಕ್ಕ ದರ ದರ ಊರ್ ಸಿಂತಕ್ಕ ನಾವು. ಅವಾಗ ಹಿಂಗ ಮ್ಯಾಗ ಕೈಲಾಸ ಕಡೆ ನೋಡಿದ. ನಮ್ಮ ಮುದುಕಿ ಬಂದೈತ್ಲ ನಾವು. ನಮ್ಮ ಮುದುಕಿ ಬಂದೈತಿ. ಒಂದ್ ತಿಂಗಳು ಏನ್ ಹೇಳಿಲ್ಲ, ನೀರಾಗ ಹೋಮ ಸುಟ್ಟಂಗಾಯ್ತು ಅಂದ. ಎಲ್ಲಾ ಗವಾಲಿ ಕಟ್ಕೊಂಡ್ ಅಂಗಳಾಗ ಬಂದ ನಿತ್ತ. ಮುದುಕಿ ಗೌಡತಿ ಮನ್ಯಾಗ ಹೊಂಟಿತು. ಹಿಂಗ ವಾರಿಗನ್ಲೆ ನೋಡಿದವ. ಹೆಂಗ್ ಬಸ್ತಾನತ್ತು ಮುದುಕಿ. ಸುದ್ದ ಮಾಡಿಟ್ಟೇಳ, ನಾನು ಮುಂದ್ ನಡಿತಾನ ಬಾ ಕೈಲಾಸಕನ್ ನಾವು. ಹಂಗ ಇಲ್ಲಿ ವಿಷಯ ಏನದಪ್ಪ ಅಂತ ಕೇಳಿದ್ರ, ನೀ 100 ದಿನ ಮಾಡಿದ್ದು ಬರೀ ಒಂದೇ ದಿನದಾಗ ನಮ್ಮ ಅವ್ವ ಮಾಡಿ ತೀರಿಸ್ತಾವ. ಒಂದ್ ಮಾತು ಹೇಳಿದ್ರಿ ನೀವು. ಏನ್ರಿಪ್ಪ ಅದು? ಒಂದ ಸಂಶಾನದೊಳಗ ಬೂದಿ ಹಚ್ಕೊಳ್ಳುವಂತ ಸನ್ಯಾಸಿ, ಹುಲಿ ಚರ್ಮ ಹಚ್ಕೊಂಡ ಸನ್ಯಾಸಿ ಆಗಿ ಇವ ಬೋಳೆ ಶಂಕರ ಇವ್ಗೇನ್ ನಿಗ್ತೈತೆ ನಾ ಮಾತಾಡಿನಿ. ಹೌದಲ್ರಿ ಸರ? ಭಸ್ಮ ಅಂದ್ರ ಸಾದಾ ತಿಳಿಬ್ಯಾಡ್ರಿ. ಅವ್ ಭಸ್ಮ ಯಾಕೆ ಹಚ್ಕೋತಾನ, ಬೂದಿ ಯಾಕೆ ಮೇಗ್ ಹಚ್ಕೋತಾನ, ಬೂದಿಯಲ್ಲಿ ಅಂತ ಶಕ್ತಿ ಐತೆ ಪಾರ್ವತಿಗೆ ತೋರಿಸೋ ಸಂಬಂಧ ಇಟ್ಟೇ ಬೂದಿ ಕೊಟ್ಟ ಪತ್ತಾರ ಅಂಗಡಿ ಕಳ್ಸ್ಯಾನ ಅಂತ ಹೇಳಿ ಹೇಳಿದ್ರು ಮಹಾರಾಜರು. ಎಲ್ಲಾರು ಕೇಳಿರಿ. ಖರೆ ಆ ಬೂದಿಯಲ್ಲಿ ಅಂತ ಶಕ್ತಿ ಏನದ, ಆ ಬೂದಿ ಯಾರ್ದು, ಇದನ್ನ ನಾವು ತೂಕ ಮಾಡ್ಬೇಕು. ಏನದ ಪರಮಾತ್ಮನ ಶಕ್ತಿಯೋ ಏನದ್ ನಮ್ಮ ಅವ್ವನ ಶಕ್ತಿನೋ ಇದು ವಿಚಾರ ಮಾಡ್ಬೇಕು. ಇದನ್ನ ಒಂದು ಚಾನಿಗೆ ಅಲ್ಲ 7 ಚಾನಿಗೆ ಹಾಕಿ ಚಾನಿಸ್ಬೇಕು ನಾವು. ಸತ್ಯ ಸತ್ಯ ಇರಬೇಕು, ಅಸತ್ಯ ಅಸತ್ಯನೇ ಇರಬೇಕು. ಹೌದಲ್ರಿ? ಪಾರ್ವತ ದೇವಿ ಅವತಾರಕ್ಕಿಂತ ಪೂರ್ವದಲ್ಲಿ ದ್ರಾಕ್ಷಾಯಣಿ ದೇವಿ ಅವತಾರ ಇತ್ತು.
ಒಳಗ ಸಣ್ಣಕ್ಕಿ ದ್ರಾಕ್ಷಾಯಿನಿ ದ್ರಾಕ್ಷಾಯಿಣಿ. ಹೌದಲ್ರಿ ಸರ? ಆ ದ್ರಾಕ್ಷಾಯಿಣಿ ಈ ಪರಮಾತ್ಮನಿಗೆ ಕೊಟ್ಟಿತ್ತು. ಹಾ ಹಾ ದಕ್ಷ ಬ್ರಹ್ಮ ಯಜ್ಞ ಹೂಡಿದ್ದ, ಮಗಳಿಗೆ ಆಮಂತ್ರಣ ಕೊಟ್ಟಿದ್ದಿಲ್ಲ, ಹಳ್ಯಾಗ ಆಮಂತ್ರಣ ಕೊಟ್ಟಿದ್ದಿಲ್ಲ. ಎಲ್ಲಾ ಕಡೆ ಕೊಟ್ಟಿದ್ದಕ್ಕರೆ ಆ ಯಜ್ಞದ ಒಂದು ಪ್ರಭಾವಕ್ಕೆ ದ್ರಾಕ್ಷಾಯಿಣಿ ದೇವಿ ಬಂದಿದ್ಲು. ಹಾ ಹಾ ಯಜ್ಞ ಕೊಂಡದೊಳಗ ಅಪ್ಪ ತಿರಸ್ಕಾರ ಮಾಡಿದ್ದಕ್ಕಾಗಿ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟಳು ದ್ರಾಕ್ಷಾಯಿಣಿ. ಹೌದಲ್ರಿ ಸರ? ಆತನ ಮಡದಿ ದ್ರಾಕ್ಷಾಯಿಣಿ ಸತ್ತದ ಸುದ್ದಿ ಕೇಳಿ ಪರಮಾತ್ಮ ಸಿಟ್ಟಿಗೇರಿ ಬಂದು ಹಾ ಆತನ ಮಡದಿ ಆಗಿರ್ತಕ್ಕಂಥ ದ್ರಾಕ್ಷಾಯಿಣಿಯನ್ನು ಮುಂಗೈಯಾಗಿ ಹಿಡ್ಕೊಂಡು ತಿರುಗಾಡಕತ್ತ. ಯಾಕ್ರಿಪ್ಪ? ನನ್ನ ಮಡದಿ ಸತ್ತವಾದ್ಲು, ನನ್ನ ಜೀವ ಹಾಳಾಯ್ತು, ನನ್ನ ಜೀವನ ಹಾಳಾಯ್ತು ಅಂತ ತಿರುಗಾಡಕತ್ತ. ಹಾ ಹಾ ಜಗತ್ತಲ್ಲೋಲ ಕಲ್ಲೋಲ ಆಗಾಕತ್ತು. ಹೌದಲ್ರಿ ಸರ? ಅವಾಗ ಪರಮಾತ್ಮ ವಿಷ್ಣು ದೇವರು ತಿಳ್ಕೊಂಡ, ಹಾ ಇದು ಹಿಂಗಾದ್ರೆ ಇನ್ನು ಜಗತ್ ಘಾತ ಆಗ್ತದ ತಿಳ್ಕೊಂಡು ಸುದರ್ಶನ ಚಕ್ರ ಬಿಟ್ಟ. ಪರಮಾತ್ಮನ ಮುಂಗೈ ಮೇಲೆ ಇದ್ದಿರ್ತಕ್ಕಂಥ ದ್ರಾಕ್ಷಾಯಣಿ ದೇವಿ ಶರೀರ 108 ಹೋಲಾಗಿ ಧರಣಿ ಮೇಲೆ ಬಿತ್ತು. ಅವೇ 108 ಶಕ್ತಿ ಪೀಠಗಳದು. ಹೌದಲ್ರಿ ಸರ? ಇನ್ನು ತುಸು ಉಳಿದಿರ್ತಕ್ಕಂಥ ಅವಯವಗಳನ್ನ ಸುಟ್ಟ ಭಸ್ಮ ಮಾಡಿಬಿಟ್ಟ. ಅದೇನು ಬೂದಿ ಕುಟ್ರಿ ಬಿದ್ದಿತ್ತಲ್ಲ, ಅದೇ ಬೂದಿಯನ್ನು ತಗೊಂಡು ಮೇಯಿಗೆ ಹಚ್ಕೊಂಡ. ಅದೇ ಬೂದಿಯನ್ನು ಪಾರ್ವತಿ ದೇವಿ ಕೈಯ ಕೊಟ್ಟಾನ. ಅದು ನನ್ನ ದ್ರಾಕ್ಷಾಯಣಿ ದೇವಿದ, ನಿಂದೇನೇನು ಅಲ್ಲಿ ಶಕ್ತಿ ಇಲ್ಲ. ಪರಮಾತ್ಮ ಮಶಾನ ಭೂಮಿ ಒಳಗೆ ಯಾಕೆ ಉಳದಾನ, ಈ ಭಸ್ಮವನ್ನು ಯಾಕೆ ಹಚ್ಕೊಂಡಾನಂತಂದ್ರ ಅಲ್ಲಿ ನಮ್ಮ ಅವ್ವಂದು ಗುರ್ತದ. ಆಕಿ ಶಕ್ತಿ ಅಡಿಗೆದ ಅಲ್ಲಿ. ಅಕ್ಕಿ ಪ್ರಭಾವ ಭತ್ತಾರಂಗಡಿಯಾಗಿನ ಬಂಗಾರ ಎಲ್ಲ ಅದ್ರ ಸರಿ ತೂಕ ಬಂದಿಲ್ಲ ಅಂತಂದ್ರ ಅಲ್ಲಿ ನಿಮ್ಮ ಅಪ್ಪಂದ ಏನೇನು ಇಲ್ಲ, ಅಲ್ಲಿ ನಮ್ಮ ಅವ್ವನ ಭಸ್ಮದ ಶಕ್ತಿ ಅದ. ಹೌದಾ? ಶಕ್ತಿಯಲ್ಲಿ ಇಂತಾದ ಒಂದು ಅಡಿಗೆದ ಅನ್ನೋ ಸಂಬಂಧ ಅದನ್ನ ನಿಮ್ಮ ಅಪ್ಪ ಮೈ ತುಂಬ ಹಚ್ಕೋತಾನ, ಹಣಿಗೆ ಹಚ್ಕೋತಾನ, ಅಲ್ಲೇ ಕುಂತಾನ, ಅಲ್ಲೇ ಮಣಗ್ತಾನ, ಅಲ್ಲೇ ಇರ್ತಾನ. ನಿಮ್ಮ ಅಪ್ಪನ ಶಮಶಾನ ವಾಸ. ಅದಕ್ಕೆ ಅಂದೇವ್ ನಾವು. ಇದ್ರ ಸಲುವಾಗಿ ನಾ ಅಂದಿನಿ, ಬೂದಿ ಅಂದ್ರೆ ಹಗರ ತಿಳಿಬ್ಯಾಡ್ರಿ. ಹೌದು, ಹಗರ ಇಲ್ಲದ, ಅದು ವಜ್ಜನ ಅದ. ಅದು ನಮ್ಮ ಅವ್ವಂದ. ಅದು ಹೌದಾ? ಒಂದ ಅಲ್ಲ, ಅದು ನಮ್ಮ ಅವ್ವಂದ. ಎಲ್ಲಿ ಮಾತಾಡ್ತೀರಿ ಮಾತಾಡ್ರಿ, ಎಲ್ಲಿ ತಂದು ಹಚ್ತೀರಿ ಹಚ್ರಿ. ಖರೆ ಕುಂದ ಬರಬಾರದು. ಸಂಗೊಳ್ಳಿ ರಾಯಣ್ಣಗ ಬೆಸ್ಟ್ ಅವ್ವ ಕಡ್ಗ ಕೊಟ್ಟಾಳ ತಿಳಿನಿ. ತುಳಜಾಪುರ ಅಂಬಾಭವಾನಿ ಶಿವಾಜಿ ಮಹಾರಾಜನ ಜೋಡಿ ಮಾತಾಡಿ ಕಡ್ಗ ಕೊಟ್ಟಾಳ ತಿಳಿನಿ. ಕಾಳಿದಾಸಗ ಆಶೀರ್ವಾದ ಮಾಡ್ಯಾಳ ತಿಳಿನಿ. ಹನುಮಂತ ದೇವರಿಗೆ ಲಂಗೋಟಿ ಸುತ್ತುಗಳಾಕ ಅಂಜನಾದೇವಿ ಗರ್ಭದೊಳಗಿದ್ದಾಗ ಸಿರಿ ಸೆರಗ ನುಂಗ್ಯಾಳ ತಿಳಿನಿ. ತಕರಾರು ಹಚ್ಚ್ರಿ ವಿಷಯಕ್ಕ. ಆ ಕಡೆ ಹೋಗಿ ಯಾರು ಹೇಳಲಾರ್ದಂತ ಜಾಗದಾಗ ಕುಂಡ್ರಬೇಕು. ಹೇಳಿದ್ರಿ ನೀವು ಏನ್ರಿಪ್ಪ? ಮೂಗಿಗಿ, ಕಿವ್ಯಾಗ, ಹಣಿಗಿ, ಕಾಲಾಗ ಎಲ್ಲಾ ಬಂದನ, ಎಲ್ಲಾ ಬಂದನ. ಎಲ್ಲ ಒಟ್ಟು ಪ್ಯಾಕ್ ಮಾಡಿ ಇವ್ರಿಗೆ ಯಾರು ಕರೆದು ಕಟ್ಟವ್ರು ಇಲ್ಲ, ತುರ್ಸಿ ಮೇವ್ ಹಾಕವ್ರು ಇಲ್ಲ. ಒಂದು ವಿಷಯ ಏನ್ರಿಪ್ಪ ಅದು? ಮೂಗಿನಲ್ಲಿ ಮೂಗುತ್ತಿ, ಕಿವಿಯಲ್ಲಿ ಓಲೆ ಓಲೆ, ಹೌದು. ಹನಿ ಮೇಲೆ ಕುಂಕುಮ, ಕಾಲಲ್ಲಿ ಕಾಲುಂಗರ, ಕೈಯಲ್ಲಿ ಬಳೆ, ಕೈಯಲ್ಲಿ ಹಸಿರು ಬಳೆ. ಹೌದಲ್ರಿ ಸರ್? ಹೌದಾ? ಲಗ್ನ ಆದ ಮೇಲತ್ತ ಹನಿ ಮೇಲೆ ಕುಂಕುಮ ಕೊಳ್ಳಾಗ್ತಾಳೆ. ಹೌದಲ್ರಿ ಸರ್? ಹೌದಾ? ಕಾಲಲ್ಲಿ ಕಾಲುಂಗರ, ಕಾಲುಂಗರ. ಖರೆ ತವ್ರ ಮನ್ಯಾಗ ಇರಾಕರೆ ಮೂಗು ಚುಚ್ಚಿರ್ತಾರ, ಕಿವಿ ಚುಚ್ಚಿರ್ತಾರ. ಮತ್ತ ಅವಾಗ ನಿನ್ನ ಜೋಡಿ ಲಗ್ನ ಆಗಿರ್ತೈತೇನ? ಕತ್ಲಿ ಬಿದ್ದದ್ರಿಪ್ಪ ಇದು. ಇಲ್ಲ, ಸ್ವಲ್ಪ ನಾವು ತೂಕ ಮಾಡ್ಬೇಕ ಬ್ಯಾಡ್ರಿ. 5 ವಸ್ತು ನಿನ್ನೂ ಅದಾವಪ್ಪ, ನಾವ್ ಬ್ಯಾಡ ಅಂದಿಲ್ಲ. ಖರೆ ತವ್ರ ಮನ್ಯಾಗಿದ್ದಾಗ ಮೂಗು ಚುಚ್ಚಾರ, ತವ್ರ ಮನ್ಯಾಗಿದ್ದಾಗ ಕಿವಿ ಚುಚ್ಚಾರಲ್ರಿಪ್ಪ. ಇದ್ ನೋಡ್ರಿ ಅವ್ರ ಕಂಪ್ನಿಯಲ್ಲಿ ಬಾಯಿಲಿ ನಿನ್ನ ಕಿವ್ಯಾಗ ಹಾರಿ ಹೊಡಿತೀನಿ. ತೂತ್ ಮಾಡ ತೂತ್ ಮಾಡ್ಕೊಂಡ್ ಹತ್ತು ತೂತ್. ನಿನ್ನ ತೂತ್ಯಾ ಅಲ್ಲಪ್ಪ. ಹೆಂಗ್ರಿ ಅದು ವಿಷಯ? ಲಕ್ಷ ಕೊಟ್ಟು ಕೇಳ್ರಿ. ಒಂದ್ ಮಾತು ಹೇಳಿದ್ರಿ ಅವರು, ಹಾಲು ನಿಮ್ಮ ಅವನು ಅಲ್ಲವು ನಮ್ಮ ಅಪ್ಪನು. ಇವ್ ಹಲ್ಯಾನು ಮಹಾರಾಜರ 4 ಮಂದಿ ಒಪ್ಪಂಗ್ ಮಾತಾಡ್ರಿ. ಲಗ್ನ ಆಗಿ ಗಂಡನ ಮನೆಗೆ ಬಂದ ಮೇಲೆ ಗಂಡನ ಜೋಡಿ ಸಂಘ ಮಾಡಿದ ಮೇಲತ್ತ, ಗಂಡ ಆಗಲಿ ಹೆಣ್ಣ ಆಗಲಿ ಹುಟ್ಟಿದ ಮೇಲತ್ತ 3 ದಿವಸಕ್ಕೆ ಹಾಲು ಬೀಳ್ತಾವ. ಇವ್ ನಮ್ಮ ಅಪ್ಪನೊತ್ತು ವಾದ ಮಾಡಿರಲ್ಲ. ಕಾಡ ರುದ್ರ ಭೂಮಿ ಕೊದಲಿಗೆ ನಂದ್ಯಾನವನದಾಗ ಕಂದನಾಗಿ ಬೀರಾಣ ದೇವರು ರೋದನೆ ಮಾಡ್ತಿದ್ದಲ್ರಿಪ್ಪ. ಅಕ್ಕನೇಳ ಮಾಯವನ ಲಗ್ನ ಆಗಿಲ್ಲ, ಗಂಡಿಲ್ಲ. ಅಂತ ತಾಯಿ ಒಂದು ಎದೆ ಹಾಲು ತರು ಒಡೆದು ಬೀರಾಣ ದೇವರು ಬಾಯಾಗ ಬಿದ್ದಾವ. ಇಲ್ಲಿ ಏನ್ ಅಪ್ಪನ ಗುರ್ತ ಹಚ್ಚಮಿದೀನಿ? ಇಲ್ಲಿ ಯಾವ ಅಪ್ಪನ ಗುರ್ತ ಹಚ್ಚಮದಿ? ಇಲ್ಲಿ ಯಾವ ಕೂಣದ? ಮತ್ತೆ ಹೇಳಿದ್ರು, ಸತ್ಯಾಪ್ ಮಾಸ್ತರ್ನ ಸುದ್ದಿ ಕೇಳ್ರಿ ನೀವು.
ಸಾಂಗಲಿ ಜಿಲ್ಲಾ ಜತ್ತ ತಾಲೂಕು ಅವಶಂಕದ ರಾಯನಗೌಡನ ಮಗಳು ಕಣಬಾಯಿ. ಹೌದಾ? ಸಾಂಗಲಿ ಜಿಲ್ಲಾ ಜತ್ತ ತಾಲೂಕ ಬಬಲಾದಿ ಸಿದ್ಧಗೊಂಡಗೌಡನ ಮಗಳು ಕೊಂತುಬಾಯಿ. ಹೌದಾ? ಅವುಗಳ ಗತಿ ಏನಾಗ್ಯದ ಹೇಳೋದು ಕೇಳ್ರಿ ಅಂತೇಳಿ ಒಂದು ಪದ್ಯ ಹಾಡಿದ್ರ ಅವರು. ಹೌದಲ್ರಿ ಸರ? ಅದ ಹಡದಕ್ಕಿ ಕಣ್ಣವ ಹಡಿಲಾರ್ದಂತ ಕೊಂತೆವನ ಮಲಿ ಹಾಲು ತರು ಒಡ್ದ ಮಲ್ಕಾರ್ ಸಿದ್ದನ ಬಾಯಾಗ ಬಿದ್ದಾವಲ್ಲ. ಇವೆಲ್ಲಿ ಒಂದು ಇವೆಲ್ಲಿವ್ರಿಪ್ಪ ಮಹಾರಾಜ್ರ? ಹಾ, ಒಂದು ವಿಷಯ ನಿಮ್ಮ ಮಾತಿನ ಪ್ರಕಾರ ಹುಚ್ಚರಿಗೆ ನೀವು ಇದನ್ ಮಾಡ್ತೀರಿ, ಬುದ್ಧಿ ಕಲಿಸ್ತೀರಿ. ಹಾ ಹಾ, ಕಳ್ಳೆ ಗಿಡಕ್ಕ ಹಾಲು ಹುಡ್ತಾವಲ್ಲ, ಮತ್ತ ಅಲ್ಲಿ ಯಾರ ಸಂಪರ್ಕ ಐತಿ? ಅದನ್ನ ಅವರೇ ಕೇಳ್ಯಾರ್ರಿ. ಹತ್ತಿ ಗಿಡದಾಗ ಚೂಟಾನ ಹಾಲು ಬರ್ತಾವಲ್ಲ, ಅದಕ್ಕೂ ಲಗ್ನ ಆಗೈತಿ. ಎಕ್ಕಿ ಗಿಡಕ್ಕೆ ಮುರ್ಯಾನ ಹಾಲು ಬರ್ತಾವಲ್ಲ, ಎಮ್ಮಿ ಗಡ್ಡಿ ನಂಗೆ ಹೋಗಿ ಚರಾಚರ ನೆಕ್ಕಿರಿ ನಾವ್ಕ ಅಜ್ಜ ಬಾಳ ತಾಪ್ ಮಾಡ್ಕೊಳಕತ್ತ. ತಾಪಾಗೈತ ನಿನ್ನ ಗಂಡಿನ ಜನ್ಮಕ್ಕೆ ನಾಚಿಕ್ ಬರ್ಬೇಕು. ಜಗತ್ತಿನಲ್ಲಿ ಹಾ ಹಾ, ತಂದೆ ಸತ್ತ ತಾಯಿ ಇರಬೇಕು, ಮಕ್ಕಳ ಜೀವನ ಒಳ್ಳೇದಾಗ್ತದ್ರಿ. ತಾಯಿ ಸತ್ತ ತಂದೆ ಇದ್ದಪ್ಪ ಅಂತಂದ್ರೆ ಮಕ್ಕಳ ಜೀವನ ಪರದೇಶ ಆಗ್ತದ. ಪರದೇಶ ಆಯ್ತಲ್ರಿಪ್ಪ. ಜೀವನದೊಳಗ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಮಾತದ. ಹೆಂಗ್ರಿಪ್ಪ? ಹಾಲ ನನ್ನು ಅಲ್ಲ. ನಿಮ್ಮ ಅಲ್ರಿಪ್ಪ ಅವು. ಯಾಕ ಕೇಳಿದ್ರೆ ದೂರ ತಕ ವಿಚಾರ ಮಾಡ್ಬೇಕಾಗ್ತದ, ಹಾ ಹಾ, ತಿಳಿದು ನೋಡ್ಬೇಕಾಗ್ತದ. ಇದರಲ್ಲಿ ಏನೈತೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗ್ತದ. ಹೌದಲ್ರಿ ಸರ? ವಿಶೇಷವಾಗಿರ್ತಕ್ಕಂಥ ಮಾತ ಏನ್ರಿಪ್ಪ ಅದು? ಒಂದು ಹೆಣ್ಣ ಮನಸ್ಸು ಮಾಡಿತಪ್ಪ ಅಂತಂದ್ರ ಹಿಂಗೆ ಆಗಬೇಕು ಅಂತಂದ್ರ ಹಾ ಹಾ, ಅದು ಹಂಗೆ ಆಗ್ಯದ. ಆಗ್ಯದಲ್ರಿಪ್ಪ. ಮಹಾಭಾರತ ಆಗಬೇಕಾದ್ರೂ ಒಂದು ಹೆಣ್ಣಿನದಿಂದ, ಆಗ್ಯದ. ರಾಮಾಯಣ ಆಗ್ಬೇಕಾದ್ರೂ ಒಂದು ಹೆಣ್ಣಿನದಿಂದ, ಅದು ರಾಮಾಯಣ ಆಗ್ಬೇಕಾದ್ರೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಾದೇವಿ ಹೇಳಲಿ ಮಾತ. ನಾ ಹೇಳಿಲ್ಲ, ಅಕ್ಕ ಮಾದೇವಿ ಹೇಳಲಿ ಮಾತ. ಹೌದಲ್ರಿ ಸರ? ಹೆಣ್ಣಿಗಾಗಿ ಕೋಟಿ ಕೋಟಿ ಜನ ಸತ್ತಾರ. ಹಾ ಹಾ, ಈ ಮುದಕ್ ಏನ್ ಮಾಡಿರ ಕುಮ್ ಸುಡ್ರದಿಟ್ಟದ. ಕಿಶಾಗಿನೂ ಆಗಿದಾವಿಲ್ಲ ನೋಡ್ಬೇಕ್ರಿ ಇಷ್ಟ. ಇಲ್ಲ, ಓದ್ಕೊಂಡಿರ್ತಕ್ಕಂಥ ದಿವ್ಯ ಜ್ಞಾನಿ ಅದಾನವ. ಹಾ ಹಾ, ಅವ್ ಸುಮ್ಕೊಂಡ್ರನ ಆಗವತ್. ಈಗ ಉಕ್ಕ ಆಯ್ತ್ರಿ. ಮತ್ತೆ ಹಾ, ಪಾತ್ರ ಈಗಿಲ್ಲ, ಲಮಾನಟ್ಟಿ ಅವ್ರ ಜೋಡಿ ಪಾತ್ರ ಇರ್ತೈತಿ. ಈಗ ಮಾತಾಡ್ಬೇಡ ನೀ, ಈ ಗದ್ಲ ಹಿಡಿಸ್ಬೇಡ ನೀ ನಮ್ಮನ. ನೀ ಜರ್ ಕಡ್ತಾ ಮಾತಾಡಕತ್ತಾರ ಮುದುಕಿನ ಎಬಿಸಿನ ಅಂದ್ರೆ ನೀ ಇಲ್ಲಿ ಕುಂಡ್ರದಿಲ್ಲ. ಹಾ, ನೀ ಒಬ್ಬ ಜಾಬಾದ ತಿಳ್ಕೊಬೇಡ, ನಮ್ಮ ಮುದುಕಿ ಹಂಗೈತೆ. ಆ ಸವಾಲ್ ಇರ್ಲಿ, ಮಾತಾಡುನ್ರಿ. ಅದಕ್ಕೆ ವಿಷಯ ಬಾಳ ಚಂದ ನಡೆದದ. ಇವತ್ತಿನ ದಿವಸ ಭೂಮಿ ಮತ್ತು ಗಂಗಾ ಗಂಗಾ ಪ್ರತಿಯೊಂದು ಕೂಡ ಇನ್ನ ವಿಷಯ ಮಾತಾಡ್ಯಾರ ಮಹಾರಾಜರು. ಹಾ ಹಾ, ಗದ್ನಿ ಸಿಡ್ಲ ಮೆಂಚ ಇವೆಲ್ಲ ಅಳಗಾಡ್ಸಲಿಲ್ಲ ತಂದ್ರ ನಿಮ್ಮ ಒಂದು ಸೋರ್ತಿದ್ದಿಲ್ಲ. ಇವ್ರಿಗೆ ಎಲ್ಲ ಜಾಗದಾಗ ಸೋರಾಕ್ ಹಚ್ತೀನಿ ತಡ್ರಿ. ನೀವು ಒಂದಿಟ್ಟು ಪದ ಅನ್ಲಿ, ಇದು ಪದ ಆದ ಪೆಟ್ಟಿಗೆ ಎಲ್ಲಾರ್ದು ಅಲ್ದ ಮುದುಕೊಂಡ್ ಸೋರಾಕತೈತಿ ನೋಡ್ಕೊತೀರಿ ಹೊಂಟೇವ. ಸುಮ್ ಕೂತ್ ಕೇಳ್ರಿ ನೀವ. ಹಾ ಹಾ, ಕಾಡರುದರ ಭೂಮಿ ಸಮಶಾನ ಕ್ಯಾಟೋ, ಕೊಟ್ಟಿಲ್ಲ ಮಾಯಿ ಮಾಡಿ ಮರದಾಗ ಎಟ್ಟೋ, ಮಾದೇವ್ ಮಾಡಿದ ಆಟೋ. ದೇವರ ಸಲುವಾಗಿ ದೇವನ ದೇವತೆಗಳು ಬಾಳ ಶ್ರಮ ಪಟ್ಟೋ. ಕೈಲಗೋಕೆವಾಗಿರುವ ಹೂವಿನ ತೋಟು ಹಾಳ ಮಾಡಬೇಡಿ ನೀವು, ಬಿಕ್ಕಾಟು ಬಾಡಿಗೆ ಮನೆದು ಬ್ಯಾಡಂದ್ರ ಒಂದಿನ ಹೋಗಬೇಕು.
ನೋಡುತ್ತಾ ಅಲ್ಲಿಗೆ